ಗೃಹ ಕರ್ಮವನ್ನು ಭಗವಂತನ ಪೂಜೆ ಎಂಬುದಾಗಿ ಮಾಡಿದ ಮೇಲೆ ಊಟ ಎಲ್ಲ ಮುಗಿದ ನಂತರ ಮಾಡಬೇಕಾದ ಕರ್ತವ್ಯವನ್ನು ತಿಳಿಸ್ತಾರೆ. ಗೃಹ ಭಾಂಡಾದಿಕಂ ಸರ್ವಂ ವಾಗ್ಯತಾ ನಿಯತೇಂದ್ರಿಯ ಸಂಶೋಧನೇತ್ ಪ್ರತಿದಿನಂ ಪೂಜಾರ್ಥಂ ಪರಮಾತ್ಮನಃ. ಯಾವುದೇ ಕರ್ಮವನ್ನು ಮಾಡೋದಾಗಿದ್ದರೂ ಅದು ದೇವರ ಪೂಜೆಯ ಉದ್ದೇಶ ಎಲ್ಲದರಲ್ಲಿಯೂ ಇರಲೇಬೇಕು. ಪ್ರಕೃತದಲ್ಲಿ ಪಾತ್ರೆಗಳನ್ನಂತೂ ತೊಳೆಯಲೇಬೇಕಲ್ಲ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ ಅನ್ನೋದಕ್ಕಾಗಿ ಅದನ್ನು ಹೇಳ್ತಾರೆ. ಗೃಹ ಭಾಂಡಾದಿಕಂ ಸರ್ವಂ. ಮುಂದೆ ಹೇಳ್ತಾರೆ, ಬಹುಶಃ ನೀವೆಲ್ಲ ಓದ್ಕೊಂಡು ಬಂದಿರಬಹುದು, ಆ ಪಾತ್ರೆಗಳು 4 ತರಹದ ಪಾತ್ರೆಗಳು ವಿಂಗಡಿಸಬೇಕು ಅಂತ ಹೇಳ್ತಾರೆ. ಯಾವುದೂ ನಾವು ಮಾಡೋದಿಲ್ಲ, ಆದರೆ ಮಾಡುವವರು ಇದ್ದಾರೆ, ಇಲ್ಲ ಅಂತೇನಲ್ಲ. ಗೃಹ ಭಾಂಡಾದಿಕಂ ಸರ್ವಂ, ಬರೀ ಒಂದಲ್ಲ, ಪಾತ್ರೆಗಳು ಮೊದಲಾದ ಎಲ್ಲವನ್ನೂ ಸಹ ಅವುಗಳನ್ನು ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾರೆ. ಚೆನ್ನಾಗಿ ಶೋಧನೆ ಮಾಡಬೇಕು, ಸ್ವಚ್ಛ ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಅದನ್ನು ಮಾಡಬೇಕಾದರೂ ಸಹ, ಪಾತ್ರೆ ತಿಕ್ಕಬೇಕಾದರೂ ಸಹ ಮಾತಾಡಬಾರದು ಅಂತ ಹೇಳ್ತಾರೆ. ಮೌನವಾಗಿ ಪಾತ್ರೆಗಳನ್ನು ತಿಕ್ಕಬೇಕು ಅಂತ ಹೇಳ್ತಾರೆ. ಅಂದರೆ ದೇವರ ಪೂಜೆಯ ವಿಧಾನ ಇದೆಲ್ಲ. ಪಾತ್ರೆಗಳಲ್ಲಿಯೂ ಪರಮಾತ್ಮನ ರೂಪಗಳಿರ್ತವೆ, ಸುಮ್ಮನೆ ಅಲ್ಲ. ಬರೀ ಪ್ರತಿಮೆಯಲ್ಲೇ ಮಾತ್ರ ಪರಮಾತ್ಮ ಅಲ್ಲ, ಪಾತ್ರೆಗಳಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ದೇವರ ಪೂಜೆಗೆ ಬೇಕಾದ ಆ ಪಾತ್ರೆಗಳೇನಿದೆಯಲ್ಲ, ಅದು ಸ್ವಯಂ ಪಾತ್ರೆಗಳೇ, ಅದು ಸ್ವಯಂ ಪ್ರತಿಮೆಗಳೇ ಆಗ್ತದೆ ಅಂತ ಒಂದೆಲ್ಲೋ ಸ್ಮೃತಿಯಲ್ಲಿ ಓದಿದ್ದೇನೆ. ಶ್ಲೋಕವೂ ನೆನಪಿಲ್ಲ, ವಿಷಯವೂ ನನಗೆ ಪೂರ್ಣವಾಗಿ ನೆನಪಿಲ್ಲ ಇವಾಗ. ದೇವರ ಪೂಜೆಗಾಗಿ ಯಾವುದನ್ನು ನಾವು ಬಳಸ್ತೀವಲ್ಲ, ಆ ಪೂಜಾ ಸಾಧನಗಳನ್ನೂ ಸಹ ಪ್ರತಿಮೆಯಂತೆಯೇ ಅವುಗಳನ್ನು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಎಲ್ಲೆಂದರಲ್ಲಿ ಒಗೆಯೋದು, ಹೇಗೆಂದರೆ ಹಾಗೆ ಅವುಗಳ ಜೊತೆಗೆ ವ್ಯವಹಾರ ಮಾಡೋದು ಸರ್ವಥಾ ಅಲ್ಲ ಅಂತ ಹೇಳಿದ್ದಾರೆ. ಕಾಲಿಂದ ಮುಟ್ಟೋದು, ಎಡಗೈಯಿಂದ ಮುಟ್ಟೋದು, ಯಾವುದೋ ಬಟ್ಟೆಯಿಂದ ಅವುಗಳನ್ನು ಒರೆಸೋದು, ಅದನ್ನು ತಿಕ್ಕೋದಕ್ಕಾಗಿ ಏನೇನೋ ಪದಾರ್ಥಗಳನ್ನು ತೆಗೆದುಕೊಳ್ಳೋದು ಸರ್ವಥಾ ಅಲ್ಲ ಅಂತ ಹೇಳಿದ್ದಾರೆ. ಯೋಗ್ಯವಾದ ರೀತಿಯಲ್ಲಿ ಇವತ್ತಿನ ಜನರಿಗೆ ಹೀಗೆ ಹೇಳಿದರೆ ಅರ್ಥವಾಗುವುದಿಲ್ಲ. ದೇವರ ಪೂಜೆಗಾಗಿ ಅಂತ ಹೇಳಿದರೆ ದೇವರ ಪೂಜೆ ಎಲ್ಲ ಬಿಟ್ಬಿಡಿ ಅಂತ ಅಂತಾರೆ. ಆದರೆ ಆರೋಗ್ಯಕ್ಕಾಗಿ ಅಂತಂದರೆ ಹೌದಾ ಅಂತ ಹೇಳಿ ಅದನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ಹೇಳಿದ ಹಾಗೆ ಪಾತ್ರೆಗಳ ಸ್ವಚ್ಛತೆಯನ್ನು ಮಾಡಿದರೆ ಲೌಕಿಕವಾಗಿಯೂ ಸಹ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದು. ಇವತ್ತು ಪಾತ್ರೆ ತಿಕ್ಕಲಿಕ್ಕೆ ಏನೇನು ಬಂದಿದೆಯಲ್ಲ, ಎಲ್ಲ ವಿಷ, ಎಲ್ಲವೂ ವಿಷ. ಅನ್ನವೇ ವಿಷವಾಗಿ ಹೋಗಿಬಿಟ್ಟಿದೆ, ಇನ್ನು ತಿಕ್ಕುವ ಆ ಪೌಡರ್ಗಳು ವಿಷ ಅಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯವಿದೆ? ಸರ್ವಥಾ ಸಾಧ್ಯವಿಲ್ಲ. ಅನ್ನೋದಕ್ಕಾಗಿ ಯೋಗ್ಯವಾದ ರೀತಿಯಲ್ಲಿ ಆ ಪಾತ್ರೆಗಳ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ವಾಗ್ಯತಾ ನಿಯತೇಂದ್ರಿಯ, ಇಂದ್ರಿಯಗಳನ್ನು ಆಚೆ ಈಚೆ ಎಲ್ಲಿಯೋ ಪರವಶರಾಗಿ ಪಾತ್ರೆಗಳನ್ನು ತಿಕ್ಕೋದಲ್ಲ, ಇಂದ್ರಿಯ ನಿಗ್ರಹವನ್ನು ಮಾಡ್ತಾ. ಮತ್ತೆ ದೇವರ ಪೂಜೆ ಮಾಡಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ ಏನು ಹೇಳಿದಾರಲ್ಲ, ವಾಗ್ಯತಾ ನಿಯತೇಂದ್ರಿಯ, 2 ನಿಯಮಗಳನ್ನು ಹೇಳ್ತಾರೆ. ಹಾಗೇನೆ ಪಾತ್ರೆಯನ್ನು ಸ್ವಚ್ಛ ಮಾಡಬೇಕಾದರೂ ಸಹ ಈ 2 ನಿಯಮಗಳಿರಬೇಕು ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ವಾಗ್ಯತಾ ನಿಯತೇಂದ್ರಿಯ ಸಂಶೋಧನೆ ಪ್ರತಿದಿನಂ ಪೂಜಾರ್ಥಂ ಪರಮಾತ್ಮನಃ. ಪ್ರತಿನಿತ್ಯವೂ ಕೂಡ ಪರಮಾತ್ಮನ ಪೂಜೆಗಾಗಿ ಅಂತನ್ನೋ ಉದ್ದೇಶದಿಂದ ಆ ಪಾತ್ರೆಗಳನ್ನು ಸ್ವಚ್ಛ ಮಾಡಬೇಕು ಅಂತನ್ನೋದನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಅನ್ನೋದಕ್ಕಾಗಿಯೇ ದಾಸರು ಬಹಳ ಸುಂದರವಾಗಿ ಅದನ್ನು ಹೇಳ್ತಾರೆ. ಗೃಹ ಕರ್ಮವ ವ್ಯಾಸರದಲ್ಲಿ ಪರಮೋತ್ಸಾಹದಿ ಮಾಡುತ್ತ ಮೂಜಗದ. ನೋಡ್ರಿ, ಬರೀ ಉತ್ಸಾಹ ಅಂತ ಅನ್ನೋದಿಲ್ಲ, ಪರಮೋತ್ಸಾಹದಿ. ಅದರಲ್ಲಿ 2 ನಿಯಮಗಳನ್ನು ತಂದು ಬಿಡ್ತಾರೆ. ವಾಗ್ಯತಾ ನಿಯತೇಂದ್ರಿಯ, ಆ ತರಹದ ಉತ್ಸಾಹದಿಂದ ಕರ್ಮಗಳನ್ನು ಮಾಡಬೇಕು. ದೇವರ ಸೇವೆ ಇದೆ ಅಂತ ತಿಳ್ಕೊಳ್ಬೇಕು. ಯಾರು ತಿಳಿದುಕೊಂಡು ಮಾಡಿದ ಆ ಕರ್ಮವನ್ನು ಭಗವಂತನ ಪೂಜಾ ಅಂತ ಹೇಳಿ ದೇವರಿಗೆ ಸಮರ್ಪಣೆ ಮಾಡ್ತಾರಲ್ಲ, ಅದು ಬದುಕಿದ್ದಕ್ಕೆ ಫಲ ಅಂತ ಹೇಳ್ತಾರೆ ದಾಸರು. ಅಂತೂ ಈ ರೀತಿಯಾಗಿ ಪಾತ್ರೆಗಳನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಬೇಕು ಅಂತ ಹೇಳಿ ಯಾವ್ಯಾವ ಪಾತ್ರೆಗಳನ್ನು ಸ್ವಚ್ಛ ಮಾಡಬೇಕಾಗಿದೆಯಲ್ಲ, ಎಲ್ಲ ಪಾತ್ರೆಗಳನ್ನು ಒಂದೇ ಕಡೆಗೆ ಹಾಕಿ ಸ್ವಚ್ಛ ಮಾಡೋದಲ್ಲ ಅಂತ ಮುಂದೆ ತಿಳಿಸ್ತಾರೆ. ಚತುರ್ವಿಧಾನಾಂ ಭಾಂಡಾನಾಂ ಕ್ಷಾಲನಂತು ಸಮಾಚರೆ. ಅಂದರೆ ದೇವರಿಗಾಗಿ ನಾವು ಪ್ರತ್ಯೇಕವಾಗಿ ಕಾಳಜಿ ವಹಿಸಿದ್ದೇವೆ ಅನ್ನೋದು ದೇವರಿಗೆ ಗೊತ್ತಾಗಬೇಕಲ್ಲ. ಹೀಗೆ ಮಾಡಿದರೆ ದೇವರಿಗೆ ಗೊತ್ತಾಗ್ತದೆ, ನನಗಾಗಿ ಇವನು ಮತ್ತೆ ಸಮಯವನ್ನು ಕೊಟ್ಟಿದ್ದಾನೆ. ದೇವರು ಮಾತ್ರ ನಮಗೆ ಸಮಯವನ್ನು ಕೊಡಬೇಕು, ನಮ್ಮನ್ನು ಸಂರಕ್ಷಣೆ ಮಾಡಬೇಕು. ನಮಗೆಲ್ಲ ಭಗವಂತ ಸರ್ವವಿಧ ಸಕಲ ವಿಧವಾದ ಸಂಪತ್ತುಗಳನ್ನು ಕೊಡಬೇಕು. ನನ್ನ ಪ್ರಾರ್ಥನೆ ಕೇಳಬೇಕು, ನನ್ನ ಪೂಜೆಯನ್ನು ನೋಡಬೇಕು, ನನ್ನ ಪೂಜೆಯನ್ನು ಸ್ವೀಕಾರ ಮಾಡಬೇಕು. ಪ್ರತ್ಯೇಕವಾಗಿ ಭಗವಂತ ಮಾಡಬೇಕು. ಆದರೆ ದೇವರಿಗಾಗಿ ಮಾಡುವಾಗ ಮಾತ್ರ ನಾನು ಸಾಮೂಹಿಕವಾಗಿ ಮಾಡಿಬಿಡ್ತೇನೆ, ಪ್ರತ್ಯೇಕವಾಗಿ ಪರಮಾತ್ಮನ ಕಡೆಗೆ ನಾನು ಲಕ್ಷ್ಯ ಕೊಡೋದಿಲ್ಲ ಅಂತಂದರೆ ಹೇಗೆ? ಸರ್ವಥಾ ಅಲ್ಲ, ಪ್ರತ್ಯೇಕವಾದ ಲಕ್ಷ್ಯ ಭಗವಂತನ ಕಡೆಗೆ ಇರಲೇಬೇಕು ಅನ್ನೋದಕ್ಕಾಗಿ ಹೀಗೆ ತಿಳಿಸ್ತಾರೆ. ಚತುರ್ವಿಧಾನಾಂ ಭಾಂಡಾನಾಂ ಕ್ಷಾಲನಂತು ಸಮಾಚರೆ. 4 ತರಹದ ಪಾತ್ರೆಗಳು ಅಂತ ಇಲ್ಲಿ ಹೇಳ್ತಾರೆ.
ಯಾವುದ್ಯಾವುದು ಅಂತ ಅನ್ನೋದನ್ನು ಅಲ್ಲಿ ಹೇಳ್ತಾರೆ. ಪಾಚಕಾನಿ, ಅಡಿಗೆ ಮಾಡೋದಕ್ಕಾಗಿ ಬಳಸುವ ಪಾತ್ರೆಗಳು, ಅದು ಮೊದಲನೇದ್ದು. ಅದಾದ ಮೇಲೆ ಬಹಿಷ್ಠಾನಿ, ಕೆಲವು ಪಾತ್ರೆಗಳಿವೆ ಅವು ಹೊರಗೆ ಇರಬೇಕಂತೆ, ಆ ಪಾತ್ರೆಗಳನ್ನೇ ಒಳಗೆ ತರಬಾರದಂತೆ. ಶೌಚಕ್ಕಾಗಿ ಉಪಯೋಗಿಸುವ ಪಾತ್ರೆಗಳು ಅದೇನಿದೆಯಲ್ಲ, ಇವತ್ತು ಪಾತ್ರೆಗಳೆಲ್ಲ ಎಲ್ಲವೂ ಒಳಗೆ ಬಂದು ಹೋಗಿಬಿಟ್ಟಿದೆ. ಇನ್ನು ಪಾತ್ರೆಗಳದ್ದೇನು ಸಮಸ್ಯೆಯೇ ಇಲ್ಲ. ಇಲ್ಲಿ ಅಂತೂ ಹಿಂದಕ್ಕೆ ಎಂಥ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಾ ಇದ್ರು ಅಂತಂದರೆ, ಆ ಶೌಚಕ್ಕಾಗಿ ಉಪಯೋಗಿಸುವ ಪಾತ್ರೆಗಳನ್ನು ಒಳಗೆ ತರೋ ಹಾಗಿಲ್ಲ. ಬಹಿಷ್ಠಾನಿ, ಅವು ಹೊರಗೇನೆ ಇರೋದವು ಆ ಪಾತ್ರೆಗಳು, ಅದನ್ನೆಂದಿಗೂ ಒಳಗೆ ತರಬಾರದು. ಅದು ಎರಡನೇ ವಿಭಾಗ, ಬಹಿಷ್ಠಾನಿ. ಆಮೇಲೆ ಜಲಸ್ಯ ಆನಯನಾನಿ ಚ, ಬಾವಿಯಿಂದ ಅಥವಾ ಕೆರೆ, ನದಿ ಇದ್ದರೆ ನದಿ, ಅಂತೂ ಯಾವುದಿದೆ ಅದರಿಂದ ನೀರು ತರುವ ಪಾತ್ರೆಗಳು ಬೇರೆಯವು. ನೀರು ತಂದ ಪಾತ್ರೆಗಳನ್ನು ಅಡಿಗೆ ಉಪಯೋಗಿಸೋ ಹಾಗಿಲ್ಲ, ಬರೀ ತರೋದು ಮಾತ್ರ ಅದು. ಅವು ತರೋದು ಒಳಗಿನ ಪಾತ್ರೆಗಳನ್ನು ತುಂಬಿಕೊಳ್ಳೋದಕ್ಕಾಗಿರೋ ಪಾತ್ರೆಗಳು ಬೇರೆ, ನೀರು ತರೋದಕ್ಕಾಗಿರೋ ಪಾತ್ರೆಗಳು ಬೇರೆ. ಹೀಗೆ ಜಲಸ್ಯ ಆನಯನಾನಿಚ, ನೀರು ತರೋದಕ್ಕಾಗಿ ಪಾತ್ರೆಗಳು ಮೂರನೇ ಭಾಗ. ನಾಲ್ಕನೇದ್ದು ಸ್ಥಾಪನಾದಿ ಪಿದಾನಾರ್ಥಂ, ನೀರನ್ನು ಇಡೋದಕ್ಕಾಗಿ, ನೀರನ್ನು ತುಂಬಿ ಇಡೋದಕ್ಕಾಗಿ ಪಾತ್ರೆಗಳು. ಮತ್ತು ನೀರನ್ನು ತುಂಬಿದ ಮೇಲೆ ಅದರ ಮೇಲೆ ಮುಚ್ಚಿಡುವ ಪಾತ್ರೆಗಳು ಬೇರೆ ಬೇರೆ. ಎಷ್ಟು ಸೂಕ್ಷ್ಮವಾದ ವ್ಯವಹಾರ ಅಂದರೆ, ಪೃಥಕ್ ಪೃಥಕ್ ಉದಂಚಾನಿ ತೇಷು ತೇಷ್ವಪಿ ವಿನ್ಯಸೇತ್ ನಾನ್ಯೋನ್ಯ ಸಂಕರಂ ಕುರ್ಯಾತ್ ಭಾಂಡಾನಾಂ ಸರ್ವಕರ್ಮಸು. ಏನೇ ಕೆಲಸಗಳನ್ನು ಮಾಡಿರಿ ಈ ಪಾತ್ರೆಗಳ ಸಾಂಕರ್ಯ ಆಗಬಾರದು ಅಂತ ಹೇಳ್ತಾರೆ. ಒಂದು ಪಾತ್ರೆ ಮತ್ತೊಂದು ಪಾತ್ರೆಗೆ ಸ್ಪರ್ಶವಾಗಬಾರ್ದು. ಹೀಗಿದ್ದಾಗ ದೇವರ ಪೂಜೆಗೆ ಉಪಯೋಗಿಸುವ ಪಾತ್ರೆಗಳ ಲಿಸ್ಟನ್ನು ಇಲ್ಲಿ ಹೇಳೇ ಇಲ್ಲ. ಇವು ಬರೀ ನಮಗೆ ನಿತ್ಯೋಪಯುಕ್ತವಾದ ಪಾತ್ರೆಗಳಿದು. ಆದರೆ ದೇವರ ಪೂಜೆಗೆ ಉಪಯುಕ್ತವಾದ ಪಾತ್ರೆಗಳೇನಿದೆಯಲ್ಲ, ಅವು ಈ ಲಿಸ್ಟಲ್ಲಿ ಬರೋದೇ ಇಲ್ಲ. ಅವು ಸರ್ವೋತ್ತಮವಾದ ಪಾತ್ರೆಗಳಲ್ಲಿ ಅನ್ನೋದಕ್ಕಾಗಿ ಅವುಗಳ ಸ್ವಚ್ಛತೆಯನ್ನು ಮಾತ್ರ ಪ್ರತ್ಯೇಕವಾಗಿಯೇ ಮಾಡಬೇಕು ಅಂತ ಅನ್ನೋದನ್ನು ನಾವು ಪ್ರತ್ಯೇಕ ಅಡಿಗೆ ಮಾಡೋ ಪಾತ್ರೆಗಳಿಗೆ ಇಷ್ಟು ಶುದ್ಧಿ ಬೇಕಾದರೆ ದೇವರ ಪೂಜೆಗಾಗಿ ಉಪಯೋಗಿಸುವ ಪಾತ್ರೆಗಳನ್ನು ಎಷ್ಟು ಶುದ್ಧವಾಗಿ ಇಟ್ಕೊಳ್ಬೇಕು ಅದನ್ನು ಆಲೋಚನೆ ಮಾಡಿರಿ. ಕೈಮುತ್ಯ ಸಿದ್ಧ ಅಂತ ಅನ್ನೋದಕ್ಕಾಗಿ ಅದನ್ನು ಹೇಳಿಲ್ಲ. ನೀರು ತುಂಬಿದ ಒಂದು ಪಾತ್ರೆ, ಆ ಪಾತ್ರೆಯ ಮೇಲಿನ ಮುಚ್ಚಳ ಇದೆಯಲ್ಲ, ಯಾವ ಪಾತ್ರೆಗೆ ಯಾವ ಮುಚ್ಚಳವೋ ಅದು ಅದರ ಮೇಲೆ ಇಡಬೇಕಂತೆ. ಈ ಮುಚ್ಚಳ ಆ ಪಾತ್ರೆಯ ಮೇಲೆ, ಆ ಮುಚ್ಚಳ ಈ ಪಾತ್ರೆಯ ಮೇಲೆ ಬರಬಾರದು ಅಂತ ಹೇಳ್ತಾರೆ. ಪೃಥಕ್ ಪೃಥಕ್ ಉದಂಚಾನಿ ತೇಷು ತೇಷ್ವಪಿ ವಿನ್ಯಸೇ. ಅಲ್ಲದೇನೆ ಜೊತೆಗೆ ಒರಳು ರುಬ್ಬುಗುಂಡು ಇರ್ತದಲ್ಲ, ಅಲ್ಲಿಯೂ ಹಾಗೇನೆ ಯಾವುದೋ ರುಬ್ಬುಗುಂಡನ್ನು ಎಲ್ಲಿಯೋ ಹಾಕೋದು, ಹಾಗೆಲ್ಲ ಮಾಡಬಾರದು. ಅದಕ್ಕೆ ಅಂತ ಯಾವುದು ಸೀಮಿತವಾಗಿರ್ತದಲ್ಲ, ಅದು ಜೋಡಿ ಪದಾರ್ಥಗಳಂತೆ. ಅದು ಆ ಜೋಡಿಯನ್ನು ಬಿಡಿಸಿದ ಹಾಗೆ ಆಗ್ತದಂತೆ. ಅದು ಅಲ್ಲಲ್ಲಿ ಭಗವದ್ ರೂಪಗಳಿರ್ತದೆ, ಸನ್ನಿಹಿತವಾಗಿರ್ತದೆ. ಇವಾಗ ಅದನ್ನು ಬಿಡಿಸಬಾರದು ಅಂತ ಹೇಳ್ತಾರೆ. ಅದಕ್ಕೆ ವಿಯೋಗವಾಗುವಂತೆ ಸರ್ವಥಾ ಮಾಡಬಾರದು ಅಂತ ಹೇಳ್ತಾರೆ. ನಾವೆಷ್ಟು ಮಾಡ್ತೇವೆ ಅಂತ ಅನ್ನೋದು ನಮಗೆ ಸಿದ್ಧ. ಪೃಥಕ್ ಪೃಥಕ್ ಉಜಂಚಾನಿ ತೇಷು ತೇಷ್ವಪಿ ವಿನ್ಯಸೇತ್ ನಾನ್ಯೋನ್ಯ ಸಂಕರಂ ಕುರ್ಯಾತ್ ಭಾಂಡಾನಾಂ ಸರ್ವಕರ್ಮಸು. ಬರೀ ಪಾತ್ರೆಗಳು ಒಂದಕ್ಕೆ ಒಂದು ತಗಲಬಾರದು ಇಷ್ಟೇ ಅಲ್ಲ, ಒಂದು ಪಾತ್ರೆಯನ್ನು ನಾವು ಮುಟ್ಟಿ ಆ ಕೈಯಿಂದ ಇನ್ನೊಂದು ಪಾತ್ರೆಯನ್ನು ಮುಟ್ಟಬಾರ್ದಂತೆ. ಭಯಂಕರ ಘೋರವಾಗಿದೆಯಲ್ಲ. ಹೀಗಾಗಿ ಈ ಬಾರಿಯೇನೇ ಪತಿವ್ರತ ಬಹುಶಃ ಮಂಗಳ ಮಾಡೋಣ ಅಂತ ಎಲ್ಲರೂ ಅಭಿಪ್ರಾಯ ಇದೆ ಅಂತ ಅನ್ನಿಸ್ತದೆ. ಮಂಗಳ ಮಾಡೋಣ ಹಾಗೆ ಇದೆ. ತಾನಿ ಸ್ಪೃಷ್ಟಾನಿ ಚೇ, ಈಗ ಯಾವುದೋ ಒಂದು ಪಾತ್ರೆಯನ್ನು ಮುಟ್ಟಿದ್ದೇವೆ, ಇನ್ನೊಂದು ಪಾತ್ರೆಯನ್ನು ಆ ಕೈಯಿಂದ ಮುಟ್ಟಬೇಕಾಗಿದೆ, ಕೈ ತೊಳ್ಕೊಂಡು ಮುಟ್ಟಬೇಕಂತೆ. ಮಹಾಸ್ವಾಮಿಗಳು ಪೂಜೆ ಮಾಡ್ತಾ ಇರಬೇಕಾದ್ರೆ ನೀವು ನೋಡಿರ್ತೀರಿ, ಎಲ್ಲ ಯತಿಗಳು ಸಹ ಒಂದು ಕಲಶವನ್ನು ಇಟ್ಕೊಂಡಿರ್ತಾರೆ. ಆ ಕಲಶದಿಂದ ಕೈ ತೊಳ್ಕೊಂಡೇನೆ ಬೇರೆ ಪಾತ್ರೆಯನ್ನು ಮುಟ್ತಾರೆ, ಅದು ಯಾವುದೇ ಇರಲಿ ಅನ್ನೋದಕ್ಕಾಗಿ ಅದು ಶುದ್ಧಿ, ಕರಶುದ್ಧಿ ಅಂತ ಹೇಳ್ತಾರೆ. ಬರೀ ಕರಶುದ್ಧಿ ಇಷ್ಟೇ ಅಲ್ಲ, ಅದು ಪಾತ್ರೆಗಳ ಶುದ್ಧಿಯೂ ಹೌದು. ಅದು ಪಾತ್ರೆಗಳ ಶುದ್ಧಿಯೂ ಹೌದು. ಅದರಿಂದ ಏನಾಗ್ತದೆ ಸೈಂಟಿಫಿಕ್ ಆಗಿ ಅದೆಲ್ಲ ಅಲ್ಲ, ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ, ಅದನ್ನು ನಾವು ಕೇಳಬೇಕು. ಅದು ಇದು ಒಂದು ತರಹದ ಶುದ್ಧಿ, ಇದೊಂದು ತರಹದ ದೇವರ ಪೂಜೆ ಅನ್ನೋದಕ್ಕಾಗಿ ಆ ರೀತಿಯಾಗಿ ಮಾಡ್ರಿ ಅಂತ ಹೇಳ್ತಾರೆ. ತಾನಿ ಸ್ಪಷ್ಟಾನಿ ಚೇತ್ ಪಾಣಿಂ ಪ್ರಕ್ಷಾಲ್ಯೈವ ಪುನಃ ಪುನಃ. ಎಷ್ಟು ಸಲ ನಿಮಗೆ ಈ ಪಾತ್ರೆಗಳನ್ನ ಮುಟ್ಟಬೇಕಾಗ್ತದಲ್ಲ, ಒಂದ್ಸಲ ಅಲ್ಲ, ಪ್ರತಿ ಬಾರಿಯೂ ಕೈ ತೊಳೆದುಕೊಂಡೇನೆ ಬೇರೆ ಪಾತ್ರೆಗಳನ್ನು ಮುಟ್ಟಬೇಕು ಅಂತ ಬಹಳ ಸೂಕ್ಷ್ಮವಾದ ಧರ್ಮಗಳನ್ನು ಇಲ್ಲಿ ನಮಗೆ ತಿಳಿಸ್ತಾರೆ. ಅಡಿಗೆ ಮನೆಯನ್ನು ಅಗ್ನಿಶಾಲೆಯನ್ನು ಹೇಗೆ ಸ್ವಚ್ಛ ಮಾಡಬೇಕು? ಮಾರ್ಜನೈ ಲೇಪನೈ ಪ್ರಾಪ್ಯ ಸಾಗ್ನಿಶಾಲಂ ಸಮಂಗನಂ ಶೋಧಯೇದಗ್ನಿ ಕಾರ್ಯಾಣಿ ಸ್ನಿಗ್ಧಾನ್ಯುಷ್ಣೇನ ವಾಲಿನ ವ್ಯಾಘ್ರಪಾದ ಸ್ಮೃತಿ ಅಂತ ಆ ಹೆಸರಿನ ಒಬ್ಬ ಋಷಿಗಳು ಇಲ್ಲಿ ವ್ಯಾಸಸ್ಮೃತಿಯಲ್ಲಿ ಹೇಳಿದ ಮಾತು ಇದು. ಅಗ್ನಿಶಾಲೆ ಎಲ್ಲಿ ಅಗ್ನಿಹೋತ್ರವನ್ನು ಮಾಡ್ತಾರೆ, ಎಲ್ಲಿ ಯಜ್ಞಗಳನ್ನು ಮಾಡ್ತಾರೆ
ಅಂಥ ಅಗ್ನಿಶಾಲೆ ಮತ್ತು ಅಡಿಗೆ ಮಾಡಿದ ಕೋಣೆ ಮತ್ತು ಮನೆಯ ಅಂಗಳ ಇವುಗಳನ್ನೆಲ್ಲವನ್ನು ಕೂಡ ಸಾರಿಸಿ ರಂಗವಲ್ಲಿಗಳನ್ನು ಹಾಕಿ ಎಲ್ಲ ಕಡೆಗೆ ಗೋಮಯವಂತೂ ಬೇಕೇ ಬೇಕು. ಈಗ ಗೋಮಯದಿಂದ ಸಾರಿಸಿ ರಂಗವಲ್ಲಿಗಳಿಂದ ಮತ್ತೆ ಅದನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ. ಜೊತೆಗೆ ಅಗ್ನಿಕಾರ್ಯಾಣಿ ಸ್ನಿಗ್ಧಾನಿ ಉಷ್ಣೇನ ವಾರಿಣ, ಅಗ್ನಿ ಕಾರ್ಯಕ್ಕೆ ಯಾವ ಪಾತ್ರೆಗಳನ್ನು ಉಪಯೋಗಿಸ್ತೇವೆ, ಅಗ್ನಿಹೋತ್ರಕ್ಕಾಗಲಿ ಯಜ್ಞಯಾಗಾದಿಗಳಿಗಾಗಲಿ ಪ್ರಕೃತ ಅವೆಲ್ಲ ಇಲ್ಲ ಅನ್ನೋದಕ್ಕಾಗಿ ವೈಶ್ವದೇವಕ್ಕೆ ಯಾವ ಪಾತ್ರೆಗಳನ್ನು ನಾವು ಉಪಯೋಗಿಸ್ತಿರ್ತೇವೆ. ಒಂದು ಸಲ ವೈಶ್ವದೇವಕ್ಕೆ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ರೆ ಆ ಪಾತ್ರೆಯಲ್ಲಿ ತುಪ್ಪ ಮುಗಿಯೋ ತನಕ ಅದೇ ತುಪ್ಪ ವೈಶ್ವದೇವಕ್ಕೆ ಬಳಸ್ತಾ ಇರ್ತಾರೆ. ಅಲ್ಲ, ಅವತ್ತಿನ ದಿವಸ ಅವತ್ತಿನ ತುಪ್ಪ ಮುಗಿದು ಹೋಯ್ತು. ಅದು ಅದಾದಮೇಲೆ ಅದನ್ನು ಮತ್ತೆ ಸ್ವಚ್ಛ ತೊಳೆದಿಟ್ಟು ಮತ್ತೆ ಬೇರೆ ತುಪ್ಪವನ್ನೇ ಮಾರನೇ ದಿವಸ ತೆಗೆದುಕೊಳ್ಬೇಕು. ಇಲ್ಲದೆ ಹೋದರೆ ಅದು ಉಚ್ಛಿಷ್ಟ ಅಂತ ಆಗಿಬಿಡ್ತದೆ. ಬಳಸಿದ ತುಪ್ಪವನ್ನೇ ಮಾರನೇ ದಿವಸ ಬಳಸೋದಲ್ಲ, ಎಷ್ಟು ಬೇಕೋ ಅಷ್ಟೇ ಸಣ್ಣ ಪಾತ್ರೆಯನ್ನು ಮಾಡಿಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ಪಾತ್ರೆಯನ್ನು ಮಾಡಿಕೊಂಡು ಪ್ರತಿನಿತ್ಯವೂ ಸಹ ಜಿಡ್ಡಾದ ಆ ಪಾತ್ರೆಗಳೇನಿರ್ತದಲ್ಲ, ಸ್ನಿಗ್ಧಾನಿ ಜಿಡ್ಡಾಗಿ ಹೋದ ಆ ಪಾತ್ರೆಗಳನ್ನು ಉಷ್ಣೇನ ವಾರಿಣ, ಬಿಸಿ ನೀರಿನಿಂದ ಆ ಜಿಡ್ಡು ಹೋಗುವಂತೆ ಮಾಡಿ ಆ ಪಾತ್ರೆಗಳ ಸ್ವಚ್ಛತೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಮಹಾನರಸ್ಯ ಪಾತ್ರಾಣಿ ಬಹಿಪ್ರಕ್ಷಾಲ್ಯ ಸರ್ವಥ, ಆ ಅಡಿಗೆ ಮನೆ ಪಾತ್ರೆಗಳೇನಿದೆಯಲ್ಲ ಅದನ್ನು ಮನೆಯ ಹೊರಗೆ ಆ ಪಾತ್ರೆಗಳನ್ನು ಸ್ವಚ್ಛ ಮಾಡಿಕೊಳ್ಬೇಕು ಅಂತ ಅಂತಾರೆ. ಸಮ್ಮಾರ್ಜಯೇತ್ ಶುಭತರಂ ವಾರಿಣ ವಾಸಸೈವವ ಕರಕೈರಪಿಧಾಯಾತ ಚಕ್ರೇಣೈವ ಅಂಕಯೇತ್ ತಥಾ ಗಂಧೇನ ವಾ ಹರಿದ್ರೇಣ ಜಲೇನಾಪ್ಯಥವಾ ಲಿಖೇತ್ ಸುದರ್ಶನಂ ಪಂಚಜನ್ಯಂ ಭಾಂಡಾನಾಂ ಯಜ್ಞಯೋಗಿನಾಂ. ಯಾವ ಪಾತ್ರೆಗಳನ್ನು ಯಜ್ಞಕ್ಕೆ ಉಪಯೋಗಿಸ್ತಾ ಇದ್ದೇವೆ ಹೋಮಕ್ಕೆ, ಆ ಪಾತ್ರೆಗಳನ್ನು ಸ್ವಚ್ಛ ಮಾಡಿ ಅರಿಶಿಣದಿಂದ ಅಥವಾ ಗಂಧದಿಂದ, ಇದು ಯಾವುದೂ ಇಲ್ಲದೆ ಇದ್ದಾಗ ನೀರಿನಿಂದ ಶಂಖಚಕ್ರಗಳನ್ನು ಆ ಪಾತ್ರೆಯ ಮೇಲೆ ಬೆರಿಬೇಕಂತೆ. ಇದು ದೇವರದ್ದು, ಈ ಪಾತ್ರೆಗಳು ಭಗವಂತನದ್ದು ಅಂತ ಹೇಳಿ ಅದೊಂದು ದೀಕ್ಷೆ ಕೊಟ್ಟ ಹಾಗೆ. ನಾವು ಹೇಗೆ ಶಂಖಚಕ್ರ ಮುದ್ರೆಯಿಂದ ದೀಕ್ಷಿತರಾಗ್ತೀವಲ್ಲ, ಆ ತರಹದ ದೀಕ್ಷೆಯನ್ನು ಆ ಪಾತ್ರೆಗಳಿಗೂ ಕೊಡಬೇಕು ಅನ್ನೋದಕ್ಕಾಗಿ ನೀರಿನಿಂದ ಶಂಖಚಕ್ರಗಳನ್ನು ಆ ಪಾತ್ರೆಗಳಿಗೆ ಬರಿಬೇಕು ಅಂತ ಹೇಳ್ತಾರೆ. ಅಡಿಗೆ ಮನೆ ಪಾತ್ರೆಗಳನ್ನು ಅದೇ ರೀತಿಯಾಗಿ ಸ್ವಚ್ಛ ಮಾಡಿ ಬರೀ ತೊಳೆಯೋದು ಮಾತ್ರ ಅಲ್ಲ, ತೊಳೆಯೋದು ಒಂದು, ಬಟ್ಟೆಯಿಂದ ಒರೆಸಿ ಇಡೋದು ಮತ್ತೊಂದು. ಮಾರನೇ ದಿವಸ ಮಡಿಗಬೇಕಲ್ಲ, ಹೀಗಾಗಿ ಅದನ್ನು ಬೋರೆಲ್ಲ ಹಾಕಿಬಿಟ್ಟು ಮಾರನೇ ದಿವಸ ಮೇಲೆ ನೀರು ಹಾಕಿ ತೆಗೆದುಕೊಳ್ಳೋದಲ್ಲ, ಒಳಗೆ ನೋಡೋದೇ ಇಲ್ಲ ಮಡಿ ಇದೆಯೋ ಮೈಲಿಗೆ ಇದೆಯೋ ಎಲ್ಲ ಒರೆಸಿಡಬೇಕಂತೆ. ಅದು ಶುದ್ಧಿ, ಅದು ತೊಳೆಯೋದಿಷ್ಟೇ ಶುದ್ಧಿ ಅಲ್ಲ. ವಾಸಸೈವವ, ತೊಳೆದ ಮೇಲೆ ನೀರಿನಿಂದ ತೊಳೆದ ಮೇಲೆ ವಸ್ತ್ರದಿಂದಲೂ ಶುದ್ಧಿ ಅಂತೆ. ಅದು ವಸ್ತ್ರದಿಂದ ಒರೆಸಿಡೋದು ಅಂದರೆ ಬರೀ ಒಣ ಆಗೋದಿಷ್ಟೇ ಅಲ್ಲ, ಪಾತ್ರೆಯ ಶುದ್ಧಿಗೂ ಅದು ಸಾಧನ ಅದು. ಹೀಗಾಗಿ ವಸ್ತ್ರದಿಂದ ಅದನ್ನು ಒರೆಸಿಟ್ಟ ಮೇಲೆ ಆ ಅಡಿಗೆಯ ಪಾತ್ರೆಗಳು ಶುದ್ಧವಾಗಿ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಕ್ಷಾಲಯಿತ್ವಾಥ ದೇವಸ್ಯ ಭಾಜನಾನಿ ಶುಭೈರ್ಜಲೈಹಿ, ಆ ದೇವರ ಪಾತ್ರೆಗಳು, ದೇವರಿಗೆ ಉಪಯುಕ್ತವಾದ ಪಾತ್ರೆಗಳೇನಿರ್ತದಲ್ಲ ಶುದ್ಧವಾದ ನೀರಿನಿಂದ, ಪೂಜೆಗಾಗಿ ಹೇಗೆ ನೀರು ತರ್ತೀವಲ್ಲ ಅದನ್ನು ತೊಳೆಯೋದಕ್ಕಾಗಿಯೂ ಹಾಗೆ ಶುದ್ಧವಾದ ನೀರನ್ನು ತೆಗೆದುಕೊಂಡು ಅವುಗಳ ಶುದ್ಧತೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ವಶಿಷ್ಠ ಸ್ಮೃತಿಯಲ್ಲಿ ಹೇಳ್ತಾರೆ, ಎಷ್ಟು ಶ್ರದ್ಧೆಯನ್ನು ಅವಾಗ ವಹಿಸ್ತಾ ಇದ್ರು ಅಂತ ಅಂದರೆ, ಪಾಚನಾರ್ಥಾನಿ ಭಾಂಡಾನಿ ನವಾನ್ಯೇವತ್ತು ನಿತ್ಯಶಃ, ಅಡಿಗೆ ಮಾಡೋದಕ್ಕಾಗಿ ಪ್ರತಿನಿತ್ಯ ಹೊಸ ಪಾತ್ರೆಗಳೇ ಇರಬೇಕು ಅಂತ ಹೇಳಿದ್ದಾರೆ. ಪ್ರತಿನಿತ್ಯ ಹೊಸ ಪಾತ್ರೆಗಳೇ. ಇವತ್ತಿನ ಪಾತ್ರೆಗಳಂತೂ ಇರಲಿಲ್ಲ ಆವಾಗ. ಕಬ್ಬಿಣದ ಪಾತ್ರೆಗಳೆಲ್ಲ ಅವು ನಿಜವಾಗಿ ಅದು ಅಶುದ್ಧಿ ಮುಟ್ಟಾನೂ ಇರಲಿಲ್ಲ ಹಿರಿಯರ ಪಾತ್ರೆಗಳನ್ನು. ಕಬ್ಬಿಣದ ಪಾತ್ರೆ, ಸ್ಟೀಲ್ ಪಾತ್ರೆ ಏನಿದೆಯಲ್ಲ ಇವತ್ತು ನಾವೇನು ಬಳಸ್ತೇವೆ, ಆ ಪಾತ್ರೆಗಳನ್ನೇ ಮುಟ್ತಾ ಇರಲಿಲ್ಲ. ಅವು ಮೈಲಿಗೆ ಅಂತಲೇ ಆಚೆ ಇಡ್ತಾ ಇದ್ರು ಅದನ್ನು. ಏನಿದ್ರೂ ಹಿತ್ತಾಳೆ, ಅದರಲ್ಲಿಯೂ ಸಹ ತಾಮ್ರದ ಪಾತ್ರೆಗಳನ್ನೇ ಮುಟ್ಟೋದು ಹೊರತು ಹಿತ್ತಾಳೆ ಪಾತ್ರೆಯನ್ನು ಸಹ ಸ್ವಲ್ಪ ಆಚೆಯೇ ಮೈಲಿಗೆ ಅಂತಲೇ ನೋಡ್ತಾ ಇದ್ರು. ಅಷ್ಟು ಶುದ್ಧವಾದ ರೀತಿಯಿಂದ ಇರ್ತಾ ಇದ್ರು. ಇರಲಿ, ಅಂತೂ ಪ್ರತಿನಿತ್ಯ ಹೊಸದಾದ ಪಾತ್ರೆಗಳನ್ನೇ ಬಳಸಬೇಕು ಅಂತ ಹೇಳ್ತಾರೆ. ನವಾನ್ಯೇವತ್ತು ನಿತ್ಯಶಃ. ಎಲ್ಲಿ ಸಿಗ್ತದ್ರಿ ಪಾತ್ರೆಗಳು ದಿವಸ ಹೊಸ ಹೊಸದು? ಅಲಾಭೆ ಕ್ಷಾಲನಂ ಕೃತ್ವ, ಸಿಗದೇ ಇದ್ದಾಗ ಅದನ್ನು ತೊಳಿಬೇಕಂತೆ. ಕ್ಷಾಲನಂ ಕೃತ್ವ ದಗ್ಧ್ವಾಚ ಯಾಜ್ಞಿಕೈಸ್ತ್ರಣೈಹಿ. ನೋಡ್ರಿ ಶುದ್ಧಿ, ಪ್ರತಿನಿತ್ಯ ಹೊಸದು ಬೇಕು ಪಾತ್ರೆಗಳು. ಹಳೆಯದನ್ನೇ ಉಪಯೋಗಿಸ್ತಾ ಇದ್ದರೆ ತೊಳೆದರೆ ಶುದ್ಧಿ ಇಲ್ಲ. ತೊಳೆದು ಯಜ್ಞಕ್ಕೆ ಉಪಯೋಗಿಸುವ ಹುಲ್ಲು, ಈ ದರ್ಭ ಮುಂತಾದವುಗಳು ಅಥವಾ ಗರಿಕೆ ಮುಂತಾದವುಗಳು, ದೂರ್ವ ಮುಂತಾದವುಗಳು, ಒಟ್ಟಾರೆ ಪರಮಾತ್ಮನ ಪೂಜೆಗೆ ಯಾವ ತೃಣಗಳನ್ನು ನಾವು ಉಪಯೋಗಿಸ್ತೇವೆ, ಹುಲ್ಲನ್ನು ಉಪಯೋಗಿಸ್ತೇವೆ, ಅಂಥ ಯಾಜ್ಞಿಕವಾದ ಯಜ್ಞೋಪಯೋಗಿಯಾದ ತೃಣಗಳಿಂದ ಅದನ್ನು ಸುಡಬೇಕಂತೆ. ಅದನ್ನು ಸುಟ್ಟ ಮೇಲೆ ಅದು ಶುದ್ಧವಾಗ್ತದೆ ಎರಡನೇ ದಿವಸ ಪಾತ್ರೆಗಳನ್ನು ಬಳಸಲಿಕ್ಕೆ ಅಂತ ಹೇಳ್ತಾರೆ. ಅಲಾಭೆ ಕ್ಷಾಲನಂ ಕೃತ್ವ ದಗ್ಧ್ವಾಚ ಯಾಜ್ಞಿಕೈಸ್ತ್ರಣೈಹಿ ಪುನಃ ಪ್ರಕ್ಷಾಲ್ಯ. ಮೊದಲಿಗೆ ತೊಳಿಬೇಕು, ಆಮೇಲೆ ಸುಡಬೇಕು, ಆಮೇಲೆ ಮತ್ತೆ ತೊಳಿಬೇಕು. ತೊಳೆದ ಮೇಲೆ ಒರೆಸಿಟ್ಟು ಅದನ್ನು ಆ ಪಾತ್ರೆಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಪುನಃ ಪ್ರಕ್ಷಾಲ್ಯ ಪಚನಂ ಕುರ್ಯಾತ್ತೇಷು ಸುವೇಶ್ಮಸು.
ಇದನ್ನು ಪಾಲನೆ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಎಷ್ಟು ದಿವಸ ಬಳಸ್ಬೋದು ಹೀಗೆ ಒಂದು ದಿವಸ ಬಳಸಿದ್ದನ್ನು ಅಂತ ಅಂದರೆ ಊರ್ಧ್ವಂ ಮಾಸ ತ್ಯಜೇತ್ ಸರ್ವಂ ಗ್ರಹ ಭಾಂಡಂತು ವೈಷ್ಣವ. ಒಂದು ತಿಂಗಳಾಯಿತು ಅಂದರೆ ಮುಗಿದೋಯ್ತು. ಆ ಗ್ರಹ ಭಾಂಡಗಳನ್ನು ಎಲ್ಲವನ್ನೂ ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನ ತ್ಯಜೇಲ್ ಲೋಹ ಭಾಂಡಾನಿ ತಾಪ ಹೆಚ್ಚ ಹುತಾಶನೆ. ಯಾವುದು ಲೋಹ ಪದಾರ್ಥಗಳು, ತಾಮ್ರ ಮುಂತಾದ ಪದಾರ್ಥಗಳಿವೆ ಎಲ್ಲ ಅಡಿಗೆ ಪಾತ್ರೆಗಳು, ಅವುಗಳನ್ನು ಹೊರಗೆ ಹಾಕೋದು ಸರ್ವಥ ಅಲ್ಲ. ಅದನ್ನು ವಿಶೇಷವಾಗಿ ಅಗ್ನಿಯಲ್ಲಿ ಸುಟ್ಟು ಅರ್ಥಾತ್ ದಾಹವಾಗುವಂತೆ ಮಾಡಿ ಮತ್ತೆ ಅದನ್ನು ಅಡಿಗೆಗೆ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ದಾರುಣಾಂ ಸಂತ್ಯಜೇದ್ವಾಪಿ ಪ್ರೋಕ್ಷಣಂ ವಾ ಸಮಾಚಾರ. ಯಜ್ಞಕ್ಕೆ ಕಟ್ಟಿಗೆ ಪಾತ್ರೆಗಳನ್ನು ಉಪಯೋಗಿಸ್ತಾರೆ. ಕಟ್ಟಿಗೆ ಪಾತ್ರೆಗಳನ್ನು ಯಜ್ಞಕ್ಕೆ ಉಪಯೋಗಿಸ್ತಾರೆ. ಆ ಯಜ್ಞಕ್ಕೆ ಉಪಯುಕ್ತವಾದ ಪಾತ್ರೆಗಳನ್ನು ತಿಂಗಳಾಯಿತು ಅಂತಂದರೆ ಹೊಸದು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿದ್ದರೆ ಸರಿ, ಇಲ್ಲದೆ ಹೋದರೆ ಅವುಗಳನ್ನು ಪರಿತ್ಯಾಗ ಮಾಡಿ ಹೊಸ ಪಾತ್ರೆಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಅದ್ಭಿಶ್ಚ ಭಸ್ಮಭಿರ್ಗಾತ್ವ ಗೋಪಾಲೈರ್ ಘರ್ಷಯೇತ್ ಸದಾ. ನೀರಿನಿಂದ ತೊಳೆದು ಆಮೇಲೆ ಭಸ್ಮದಿಂದ ಅದನ್ನು ತಿಕ್ಕಿ, ಬೂದಿಯಿಂದ ಅದನ್ನು ಆ ಪಾತ್ರೆಗಳನ್ನು ತಿಕ್ಕಿ, ಗೋಪಾಲೈಹಿ ಆಕಳಿನ ಬಾಲ ಅಂದರೆ ಗೊತ್ತು ನಿಮಗೆ, ಬಾಲ ಅಂದರೆ ಕೂದಲು. ಆ ಆಕಳಿನ ಕೂದಲಿನ ಸಂಪರ್ಕ ಆ ಪಾತ್ರೆಗಳಿಗೆ ಆಗುವಂತೆ ಮಾಡಿದರೆ ಒಳಗೆ ಹೊರಗೆ ಎರಡೂ ಕಡೆಗೆ, ಇದು ಒಂದು ತರಹದ ಪಾತ್ರೆಗಳ ಶುದ್ಧಿ ಅಂತ ಹೇಳ್ತಾರೆ. ಯಜ್ಞದ ಪಾತ್ರೆಗಳನ್ನು ಉಪಯೋಗಿಸಿಕೊಳ್ಬೇಕಾದ್ರೆ ಸೃಕ್ಸ್ರವ ನೀವೆಲ್ಲ ನೋಡ್ತೀರಿ, ಪುರೋಹಿತರು ಮಾಡಿಸ್ಬೇಕಾದ್ರೆ ದರ್ಭದಿಂದ, ಆ ದರ್ಭದ ಅಗ್ರದಿಂದ ಆ ಸೃಕ್ಸ್ರವದ ಒಳಗೆ ಹೊರಗೆ ಎಲ್ಲ ಕಡೆಗೆ ಆ ದರ್ಭದಿಂದ ಸ್ಪರ್ಶವಾಗುವಂತೆ ಅವುಗಳನ್ನು ಮಾಡ್ತಾರೆ. ಅದು ಆ ಪಾತ್ರೆಗಳ, ಯಜ್ಞೀಯ ಪಾತ್ರೆಗಳ ಶುದ್ಧಿ. ಹಾಗೆ ದೇವರ ಪಾತ್ರೆಗಳಾಗಲಿ ಅಡಿಗೆಯ ಪಾತ್ರೆಗಳಾಗಲಿ ಗೋಪಾಲದ ಸಂಪರ್ಕವಾಗುವಂತೆ ಮಾಡಿ ಮತ್ತು ಅದನ್ನೇ ಶುದ್ಧಪಡಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಏವಂ ಸಂಶೋಧ್ಯ ಭಾಂಡಾನಿ ಯಜ್ಞಾರ್ಥಂ ಪಾಚಯೇ ಧರೇಹೇ. ಈ ರೀತಿಯಾಗಿ ಪಾತ್ರೆಗಳ ಶುದ್ಧಿಯನ್ನು ಮಾಡಿಕೊಂಡು ದೇವರ ಪೂಜೆಗಾಗಿ ಆ ಪಾತ್ರೆಯಲ್ಲಿ ಅಡಿಗೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಅಡಿಗೆ ಸುಲಭ ಅಲ್ಲ, ಎಷ್ಟು ಕಷ್ಟ ಅಂತ ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು, ಯಾರಿಗೆ ಕೇಳುವ ಅವಶ್ಯಕತೆ ಇಲ್ಲ, ನಮಗೇನೆ ಎಲ್ಲ ಗೊತ್ತಾಗ್ತದೆ. ಇಷ್ಟು ಧರ್ಮಶಾಸ್ತ್ರವನ್ನು ಇಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿದ್ದಾರೆ ಅಂತಂದ ಮೇಲೆ ಬೇರೆ ಬೇರೆ ಪಾತ್ರೆ, ಕನಿಷ್ಠ ಪಕ್ಷಕ್ಕೆ ಎಂಜಲು ಪಾತ್ರೆಗಳಿಗೆ ಸ್ಪರ್ಶವಾಗದೇ ಇದ್ದಂತೆ ಆದರೂ ನೋಡಿಕೊಳ್ಳಬೇಕು. ಯಾವ ಪಾತ್ರೆಗಳಲ್ಲಿ ನಾವು ದೇವರಿಗಾಗಿ ಅಂತ ಅಡಿಗೆ ಮಾಡ್ತೇವೆ ಆ ಪಾತ್ರೆಗಳು ಎಂಜಲು ಪಾತ್ರೆಗಳು, ಅವುಗಳಿಗೆ ಪರಸ್ಪರ ಸಂಪರ್ಕವಾಗದೇ ಇದ್ದಂತೆ ಆದರೂ ನೋಡಿಕೊಂಡು ವಿಶಿಷ್ಟವಾಗಿ ಅನ್ನೋದಕ್ಕಾಗಿಯೇ ದೇವರ ಪೂಜೆಗೆ ಸ್ವಲ್ಪ ಮಾಡಿಕೊಂಡ್ರೇ ಸಾಕು, ಶುದ್ಧವಾಗಿರ್ತದೆ. ಅದು ತಾಮ್ರದಲ್ಲಿಯೋ ಅಥವಾ ಹಿತ್ತಾಳೆಯಲ್ಲಿಯೋ ಯಾವುದರಲ್ಲಿಯೋ ಮಾಡಿಕೊಂಡು ಆ ಸಣ್ಣ 2-3 ಪಾತ್ರೆಗಳನ್ನು ಮಾತ್ರ ಸ್ವಚ್ಛವಾಗಿ ಇಟ್ಟುಕೊಳ್ಳೋದು ಇದ್ದದ್ದರಲ್ಲಿ ಪೂರ್ಣ ಶುದ್ಧಿ. ನಮಗೆ ತಿಳಿದಿದ್ದರಲ್ಲಿ ದೇವರ ಪೂಜೆಗಾಗಿ ಆ ಅನ್ನವನ್ನು ಮತ್ತೆ ನಾವು ಮಾಡಿಕೊಂಡ ಅಡಿಗೆಯಲ್ಲಿ ಸೇರಿಸಿಕೊಂಡು ಭೋಜನಕ್ಕೆ ಉಪಯೋಗಿಸಿಕೊಳ್ಳಬೇಕು. ಇವತ್ತು ಅನಿವಾರ್ಯವಾಗಿ ಹೋಗಿಬಿಟ್ಟಿದೆ, ಇರಲಿ, ಅಂತೂ ಇಷ್ಟು ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದಮೇಲೆ ಏವಂ ಸಂಶೋಧ್ಯ ಭಾಂಡಾನಿ ಯಜ್ಞಾರ್ಥಂ ಪಾಚಯೇ ಧರೇಹೇ. ಅದಾದ ಮೇಲೆ ತತ್ವಜ್ಞಾನವನ್ನು ಪಡೆಯುವ ಕೆಲಸವನ್ನು, ಜ್ಞಾನ ಸಾಧನೆಯನ್ನು, ಜ್ಞಾನವನ್ನು ಪಡಿಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂತ ಅಗ್ನಿಪುರಾಣದಲ್ಲಿ ತಿಳಿಸ್ತಾರೆ. ಪತ್ಯುಸ್ಸಕಾಶಾತ್ ಶೃಣು ಧರ್ಮಸಾರಂ ಪ್ರಣಮ್ಯ ಕಾಲ ದ್ವಿತರೇಪಿ ಭಕ್ತಿಯ. ಗಂಡನ ಕಡೆಯಿಂದ ಪ್ರತಿನಿತ್ಯ 2 ಹೊತ್ತು ಆ ತತ್ವಗಳ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಪತ್ಯುಸ್ಸಕಾಶಾತ್ ಶೃಣು ಧರ್ಮಸಾರಂ, ಧರ್ಮದ ಸಾರ ಏನಿದೆ ಅಲ್ಲ ಆ ಧರ್ಮಸಾರವನ್ನು ಪ್ರತಿನಿತ್ಯ ಪತಿಗೆ ನಮಸ್ಕಾರ ಮಾಡಿ 2 ಹೊತ್ತು ಮತ್ತೆ ಆ ಧರ್ಮಸಾರದ ಜ್ಞಾನವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ. ಹೀಗಾಗಿ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಅಧಿಕಾರವೇ ಹೊರತು ಓದಲು ಅಧಿಕಾರ ಇಲ್ಲ. ವಾದಿರಾಜರು ಮುಂತಾದ ಮಹಾನುಭಾವರು ಮತ್ತೆ ಯಾವ ಸ್ತೋತ್ರಗಳನ್ನು ಬರೆದಿದ್ದಾರೆ ಅಂತಹ ಸ್ತೋತ್ರಗಳನ್ನು ಕಂಠಪಾಠ ಮಾಡಿ ಅವುಗಳನ್ನು ಅನ್ನಬಹುದು. ಆದರೆ ಮಹಾಭಾರತ, ಭಾಗವತ ಮುಂತಾದವುಗಳಲ್ಲಿ ಯಾವ ಸ್ತೋತ್ರ ಬಂದಿದೆ, ಸರ್ವಮೂಲ, ಇವುಗಳನ್ನು ಕೇಳಬೇಕಷ್ಟೇ, ಗೀತಾ ಮುಂತಾದವುಗಳನ್ನು. ಆದರೆ ಅದನ್ನು ಪಾಠ ಮಾಡುವ ಅಧಿಕಾರ ಸ್ತ್ರೀಯರಿಗೆ ಇಲ್ಲ ಅಂತ ಅನ್ನೋದನ್ನು ಪುರಾಣದಲ್ಲಿ ಮೇಲಿಂದ ಮೇಲೆ ಹೇಳ್ತಾರೆ. ಶೃಣು ಶೃಣು ಶೃಣು, ಅಧ್ಯಯನ ಮಾಡುವಂತೆ ಎಲ್ಲಿಯೂ ವಿಧಾನ ಇಲ್ಲ. ಅಧೀಹಿ, ಅಧ್ಯಯನವನ್ನು ಮಾಡು ಅಂತ ಹೇಳೋದಿಲ್ಲ, ಕೇಳು ಅಂತಲೇ ವಿಧಾನ ಮಾಡಿದ್ದಾರೆ ಅವರಿಗೆ. ನಾನು ಮತ್ತೆ ವ್ಯಾಸರಾಜರ ಶಿಷ್ಯರು ಬರೆದ ಒಂದು ಮಾತನ್ನು 2-3 ಬಾರಿ ಉಲ್ಲೇಖ ಮಾಡಿದ್ದೇನೆ. ಅವರು ತಾರತಮ್ಯದ ಸಂಗ್ರಹವನ್ನು ಮಾಡ್ತಾ ಬೃಹದಾರಣ್ಯದ ವಚನಗಳನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಶ್ಲೋಕಗಳನ್ನು ವ್ಯತ್ಯಾಸ ಮಾಡ್ತಾರೆ. ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ ಶ್ಲೋಕಗಳು, ತಾರತಮ್ಯದ ಬಗ್ಗೆ ಇರುವ ಶ್ಲೋಕಗಳು, ಆ ಶ್ಲೋಕಗಳನ್ನು ವ್ಯತ್ಯಾಸ ಮಾಡ್ತಾರೆ. ಬೇರೆ ಶಬ್ದಗಳನ್ನು, ತಮ್ಮ ಶಬ್ದಗಳನ್ನು ಅದರಲ್ಲಿ ಹಾಕಿ ಮತ್ತೆ ಪ್ರತ್ಯೇಕವಾಗಿ ರಚನೆ ಮಾಡ್ತಾರೆ.
ರಚನೆ ಮಾಡಿ ಕೆಳಗಡೆಗೆ ಬರೀತಾರೆ. ಯಾಕೆ ನಾನು ಹೀಗೆ ವ್ಯತ್ಯಾಸ ಮಾಡಿದ್ದೇನೆ ಅಂತ ಅಂದರೆ ಸ್ತ್ರೀ ಶೂದ್ರಾಣಂ ಪಾಠಾರ್ಥಂ ಅಂತ ಬರೀತಾರೆ. ಸ್ತ್ರೀಯರು ಮುಂತಾದವರು ಇದನ್ನು ಓದಲಿ ಅಂತ ಅನ್ನೋದಕ್ಕಾಗಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು. ಅದು ಪುರಾಣದಲ್ಲಿ ಇದ್ದ ಮಾತು, ಪಂಚರಾತ್ರದಲ್ಲಿ ಇದ್ದ ಮಾತು. ಹೀಗಾಗಿ ಪಂಚರಾತ್ರದಲ್ಲಿ ಇದ್ದ ವಚನಗಳನ್ನು ಬಾಯಿಂದ ಅನ್ನಬಾರದು ಅಂತ ಅನ್ನೋದಕ್ಕಾಗಿ ಮತ್ತೆ ವ್ಯತ್ಯಾಸ ಮಾಡಿದರೆ ಅವಶ್ಯವಾಗಿ ಅದು ಆವಾಗ ಪುರಾಣದ ಅಥವಾ ಪಂಚರಾತ್ರದ ಮಾತಾಗಲಿಲ್ಲ. ಅದು ಯಾಕೆ ನಾನು ಸೇರಿಸಿಬಿಟ್ಟೆ, ಹೀಗಾಗಿ ನನ್ನ ಶ್ಲೋಕ ಅಂತ ಆಯಿತು. ಹೀಗಾಗಿ ನನ್ನ ಶ್ಲೋಕ ಅಂತ ಅದು ಆದದ್ದರಿಂದಾಗಿ ಅದರ ಪಠನವನ್ನು ಅವಶ್ಯವಾಗಿ ಮಾಡಬಹುದು ಅಂತನ್ನೋ ಸಂಪ್ರದಾಯವನ್ನು ವ್ಯಾಸರಾಜರ ಶಿಷ್ಯರು ನಮಗೆ ಬರೆದು ತಿಳಿಸ್ತಾರೆ ಅನ್ನೋದಕ್ಕಾಗಿ ಮಹಾಭಾರತ, ಭಾಗವತ, ಪುರಾಣದಲ್ಲಿಯ ಸ್ತೋತ್ರಗಳಾಗಲಿ ಮತ್ತು ಸರ್ವಮೂಲ ಇವುಗಳ ಪಾಠವನ್ನು ಸರ್ವಥಾ ಮಾಡಬಾರದು ಅಂತನ್ನೋದನ್ನು ಪುರಾಣಗಳಲ್ಲಿ ಈ ಮಾತುಗಳಿಂದ ಮೇಲಿಂದ ಮೇಲೆ ನಮಗೆ ತಿಳಿಸಿ ಹೇಳ್ತಾರೆ. ಎಲ್ಲಿಯೇ ಅಧ್ಯಯನ ಮಾಡಬಹುದು, ಅಧ್ಯಯನ ಮಾಡಬೇಕು, ವಿಧಾನ ಬೇಕಲ್ಲ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಶಾಸ್ತ್ರದ ವಿಧಾನ ಅಂತೂ ಬೇಕಲ್ಲ. ವಿಧಾನ ಇಲ್ಲದೆ ಕರ್ಮದಲ್ಲಿ ತೊಡಗೋದು ಹೇಗೆ? ತೊಡಗಲಿಕ್ಕಾಗ್ತದ? ಸರ್ವಥಾ ಆಗೋದಿಲ್ಲ. ಹಾಗಾದರೆ ವಿಧಿ ಏನಂತ ಇರಬೇಕು? ಅಧೀಹಿ, ಅಧ್ಯಯನ ಮಾಡು. ಹೇಗೆ ಪುರುಷರಿಗೆ ವೇದವನ್ನು ಅಧ್ಯಯನ ಮಾಡು, ಪುರಾಣಗಳ ಅಧ್ಯಯನ ಮಾಡು ಅಂತ ಹೇಳಿ ಅಧೀಹಿ, ಇದು ವಿಧಿಬೋಧಕವಾದ ವಾಕ್ಯ. ಅಧ್ಯಯನ ಮಾಡು ಅಂತ ಹೇಳಬೇಕಾದ್ರೆ ಅಧ್ಯಯನಂ ಕುರು ಅಂತ ಹೇಳಬೇಕು, ಪಠ ಅಂತ ಹೇಳಬೇಕು. ಆದರೆ ಇಲ್ಲೆಲ್ಲ ನೋಡಿ ಹೇಗೆ ಹೇಳ್ತಾರೆ, ಸ್ತ್ರೀಯರಿಗೆ ಜ್ಞಾನದ ಸಂಪಾದನೆ ಹೇಗೆ ಅಂತ ತಿಳಿಸುವ ಪ್ರಸಂಗಗಳಲ್ಲಿ ಪಠ ಅಂತ ಅನ್ನೋದಿಲ್ಲ, ಎಲ್ಲಿಯೂ ಶೃಣು ಅಂತ ಅಂದಿದ್ದಾರೆ. ಶೃಣು ಅಂತ ಅಂದಿದ್ದಾರೆ. ಎಲ್ಲರೂ ನೋಟ್ ಮಾಡ್ಕೋಬೇಕು. ಯಾಕೆಂದರೆ ಇವತ್ತು ಅನೇಕ ಜನ ಮತ್ತೆ ಎಲ್ಲರೂ ಪಾಠ ಮಾಡಬಹುದು, ಅನ್ನಬಹುದು ಅಂತ ಹೇಳಿ ಈಗ ಹೊಸದಾಗಿ ಎಲ್ಲ ಪ್ರಚಾರ ನಡೀತಾ ಇದೆ. ಯಾರು ಅನ್ನಬೇಡ ಅಂತ ಅಂದರೆ ಅವರನ್ನು ಬೈಯುವ ಕೆಲಸವೂ ನಡೀತಾ ಇದೆ. ಆದರೆ ಅನ್ನಿಸ್ಬಾರದು ಅಂತನ್ನೋ ಉದ್ದೇಶ ಏನಿಲ್ಲ. ಶಾಸ್ತ್ರ ಹೇಗೆ ಹೇಳಿದೆ ಹಾಗೆ ಪಾಲನೆ ಮಾಡಬೇಕು ಅಂತನ್ನೋ ಉದ್ದೇಶ ಅಷ್ಟೇ. ಇರಲಿ, ಅದು ವಿಹಿತ ಅಂತನ್ನೋದಕ್ಕಾಗಿ ಒಂದನ್ನು ಮಾಡ್ಬೋದು. ಈಗ ನಾನು ಹಿಂದಕ್ಕೂ ಒಂದು ಉಲ್ಲೇಖ ಮಾಡಿದ್ದೆ. ಅಗ್ನಿಹೋತ್ರವನ್ನು ಯಾವ ಯಜಮಾನ ಮಾಡ್ತಾನೆ ಅವನ ಹೆಂಡತಿಗೆ ಒಂದು ಮಂತ್ರವನ್ನು ಅನ್ನುವ ಅಧಿಕಾರ ಇರ್ತದೆ. ವೇದ ಮಂತ್ರನೇ ಅದು. ಆದರೆ ಒಂದೇ ಒಂದು ಅದು ವಿಹಿತ ಅಂತ ಅನ್ನೋದಕ್ಕಾಗಿ ಮಾಡೋದು. ಈಗ ಕೃಷ್ಣ ಮಂತ್ರ ಅಂತೂ ವಿಹಿತ. ಕೃಷ್ಣ ಮಂತ್ರ ವಿಹಿತ ಅಂತಂದ ಮೇಲೆ ಅದರ ಧ್ಯಾನವನ್ನು ಮಾಡಿಯೇ ಮತ್ತೆ ಅದನ್ನು ಮಾಡಬೇಕು, ಶುದ್ಧವಾದ ರೀತಿಯಲ್ಲಿ ಮಾಡೋದಾದರೆ. ಯದ್ಯಪಿ ಪಂಚರಾತ್ರದಲ್ಲಿ ಆ ಶ್ಲೋಕ ಇದೆ, ತಂತ್ರಸಾರದಲ್ಲಿಯೇ ಇದೆ. ಆದರೆ ಕೃಷ್ಣ ಮಂತ್ರ ಜಪ ಮಾಡಬೇಕು ಅಂತ ವಿಧಾನ ಇದ್ದದ್ದರಿಂದಾಗಿ ಅದಕ್ಕೆ ಏನೆಲ್ಲ ಬೇಕೋ ಅವೆಲ್ಲವೂ ವಿಹಿತವಾದಂತೇನೆ. ಒಂದೇ ಕೃಷ್ಣ ಮಂತ್ರ ಜಪ ಮಾಡಬೇಕು ಅಂದರೆ ಆ ಧ್ಯಾನ ಶ್ಲೋಕವನ್ನು ಮಾತ್ರ ನಾವು ಅನ್ನಬೇಕಷ್ಟೇ. ಅದರ ಹೊರತಾಗಿ ಉಳಿದದ್ದೆಲ್ಲ ಇಲ್ಲ. ಈಗ ನೋಡಿ, ಇದೇ ಅಗ್ನಿಹೋತ್ರ ಅಂತ ಹೇಳಿದೆ. ಅಗ್ನಿಹೋತ್ರ ಮಾಡಬೇಕು, ಅಗ್ನಿಹೋತ್ರದಲ್ಲಿ ಅವರು ಮಂತ್ರ ಪಠನ ಮಾಡಬೇಕು ಅಂತ ಅಂದರೆ ಎಲ್ಲ ಮಂತ್ರ ಪಠನೆ ಮಾಡಬೇಕು ಅಂತ ಅರ್ಥ ಅಲ್ಲ. ಅಲ್ಲಿ ಆ ಸ್ತ್ರೀಯರು ಯಾವ ಮಂತ್ರವನ್ನು ಪಠನೆ ಮಾಡಬೇಕೋ ಅದೊಂದೇ ಮಂತ್ರದ ಪಠನ, ಅದಕ್ಕೆ ಉಪಯುಕ್ತವಾದದ್ದು ಎಲ್ಲವೂ ಅಲ್ಲ. ಹೀಗಾಗಿ ಅಗ್ನಿಹೋತ್ರವನ್ನು ಮಾಡುವ ಯಜಮಾನರ ಪತ್ನಿಯರಿಗೆ ವೇದ ಮಂತ್ರವನ್ನೇ ಅನ್ನುವ ಅಧಿಕಾರ ಇದೆ ಅಂತಂದ ಮೇಲೆ ಕೃಷ್ಣ ಮಂತ್ರವನ್ನು ಜಪ ಮಾಡುವಾಗ ಯದ್ಯಪಿ ತಂತ್ರಸಾರ ಪಂಚರಾತ್ರ ಆಗಿದ್ದರೂ ಕೂಡ ಧ್ಯಾನ ಮಾಡೋದಕ್ಕಾಗಿ ಅದೊಂದು ಮಂತ್ರವನ್ನು ಅವಶ್ಯವಾಗಿ ಪಠನೆ ಮಾಡಬಹುದು. ಆದರೆ ಉಳಿದದ್ದೆಲ್ಲ ಸರ್ವಥಾ ಪಠನೆ ಮಾಡಲಿಕ್ಕಿಲ್ಲ ಅಂತ ಅನ್ನೋದು ಎಲ್ಲ ಮಾತುಗಳಿಂದ ತಿಳಿದು ಬರ್ತದೆ. ನಾನಂತೂ ಅನೇಕ ಕಡೆಗೆ ನೋಡಿದ್ದೇನೆ ಶೃಣು ಶೃಣು ಶೃಣು, ಅದು ಬಿಟ್ಟರೆ ಪಠ ಅಂತ ಒಂದೂ ಕಡೆಗೂ ವಿಧಾನ ಮಾಡಿಲ್ಲ ಅನ್ನೋದಕ್ಕಾಗಿ ನಮ್ಮ ಸ್ವಾಮಿಗಳಲ್ಲಿ ನಿಮಗೆಲ್ಲರಿಗೂ ವಿಶ್ವಾಸ ಇದ್ದೇ ಇದೆ. ಆ ವಿಚಾರದಲ್ಲಿ ಸರ್ವಥಾ ನನಗೆ ಸಂದೇಹ ಇಲ್ಲ. ಆದರೆ ನಾವೇನೇ ಮಾಡಬೇಕು ಅಂತ ಅಂದುಕೊಂಡಾಗ ಏನೇ ಮಾಡಬೇಕು, ನಮಗೊಬ್ಬ ಗುರುಗಳು ಅಂತ ಇದ್ದಾರಲ್ಲ, ನಮ್ಮ ಕುಲಗುರುಗಳು ಅಂತ ಇದ್ದಾರೆ. ಯಾರೋ ನಾನು ಹೇಳುವ ಮಾತನ್ನು ಕೇಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ತಪ್ಪು ಹೇಳಬಹುದು. ಹೀಗಾಗಿ ನಮಗೆ ಸಂದೇಹ ಬಂದಾಗ ಇಂಥ ಮಂತ್ರವನ್ನು ಅಥವಾ ಇಂಥ ಸ್ತೋತ್ರವನ್ನು ಪಾರಾಯಣ ಮಾಡಬೇಕು, ಜಪ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ, ಗುರುಗಳು ಅನುಮತಿ ಕೊಟ್ಟರೆ, ಅವರು ಅನುಮತಿ ಕೊಟ್ಟರೆ ಅವಶ್ಯವಾಗಿ ಮಾಡಿ, ಬೇಡ ಅಂತ ಅಂದಿಲ್ಲ. ಆದರೆ ಸಾಮೂಹಿಕವಾಗಿ ಮಾತ್ರ ಪ್ರಶ್ನೆಯನ್ನು ಕೇಳಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಇವತ್ತು ಸಮೂಹವೇ ಬಹಳ ವಿಚಿತ್ರವಾಗಿ ಹೋಗಿಬಿಟ್ಟಿದೆ. ಏನೇ ಉತ್ತರ ಹೇಳಿದರೂ ಅದಕ್ಕೆ ಬರೀ ಪ್ರಶ್ನೆಗಳಲ್ಲ, ಬಹಳ ಕಟುವಾದ ರೀತಿಯಲ್ಲಿ ಅಲ್ಲಿ ಜನ ವರ್ತನೆ ಮಾಡ್ತಾರೆ. ಅನ್ನೋದಕ್ಕಾಗಿ ಏಕಾಂತದಲ್ಲಿ ಅವರು ಮಾಡು ಅಂತಂದರೆ ಮಾಡೋಣ, ಬೇಡ ಅಂತಂದರೆ ಬಿಡೋಣ. ಆದರೆ ಈ ವಿಷಯದಲ್ಲಿ ಮಾತ್ರ ಧರ್ಮ ಮಾಡೋದಕ್ಕಾಗಿ ನಾವು ಇದ್ದೇವೆ. ಆದರೆ ಧರ್ಮ ಮಾಡೋದಕ್ಕಾಗಿ ಅಂತ ಇದ್ದು ಅಧರ್ಮವನ್ನು ಕಟ್ಕೊಂಡ್ಬಿಟ್ರೆ ಬಂತಾದರೂ ಏನು ನಮಗೆ? ನಮ್ಮ ಗುರುಗಳ ಅನುಮತಿ ಇಲ್ಲ, ಧರ್ಮಶಾಸ್ತ್ರ ಬಿಟ್ಬಿಡಿ, ಅದೇನಿದೆಯೋ ನಾವು ಹೇಳೋದು ಪಠಣಕ್ಕೆ ಅಧಿಕಾರ ಇಲ್ಲ ಅಂತ ಸ್ವಚ್ಛವಾಗಿ ಹೇಳ್ತೇವೆ.
ಹೀಗಿದ್ರೂ ಸಹ ಅನೇಕ ಜನರ ಮಾತುಗಳನ್ನು ಕೇಳಿ ಗೊಂದಲ ಬಂದು ಮಾಡಬೇಕೋ ಬಿಡಬೇಕೋ. ಅನೇಕ ಜನ ಮಾಡು ಅಂತ ಹೇಳ್ತಾರೆ, ಇವರೊಬ್ಬರ ಆಚಾರ ಬೇಡ ಅಂತ ಹೇಳ್ತಾರೆ. ಒಬ್ಬರದ್ದು ಎಲ್ಲಿ ನಡೀತದೆ? ನಡೆಯೋದಿಲ್ಲ ಅಂತ ಅನ್ನೋದಕ್ಕಾಗಿ ಅನೇಕ ಜನ ಹೇಳಿದ್ದಾರಲ್ಲ, ಮಾಡಿದರೆ ಆಯಿತು ಅಂತ ಮಾಡಿಬಿಟ್ರೆ ಅನ್ನೋದಕ್ಕಾಗಿ ಬೇಡ. ನಮಗೆ ಗುರುಗಳು ಅಂತ ಇದ್ದಾರೆ, ಅವರ ಅನುಮತಿ ಅವಶ್ಯವಾಗಿ ಸಿಕ್ಕರೆ ಅವಶ್ಯವಾಗಿ ಮಾಡೋಣ, ಬೇಡ ಅಂತೇನಿಲ್ಲ. ಧರ್ಮಶಾಸ್ತ್ರ ಮಾಡು ಅಂತ ಹೇಳಿದೆಯೋ ಬೇಡ ಅಂತ ಹೇಳಿದೆಯೋ ಅದು ಮುಂದಿನದ್ದು. ನಮ್ಮ ಗುರುಗಳು ಅವರು ಬೇಡ ಅಂತಲೇ ಹೇಳ್ತಾರೆ, ಹೇಳಬೇಕು. ಅದರ ಹೊರತಾಗಿ ಅದಕ್ಕೆ ಪ್ರತಿನಿಧಿಯಾಗಿ ಬೇರೆ ಅದು ಸಾಕಷ್ಟೇ ಇವೆ ಅನ್ನೋದಕ್ಕಾಗಿ ಪ್ರತಿನಿಧಿಯಾಗಿ ಆ ಧರ್ಮವನ್ನು ಸಾಧನೆ ಮಾಡುವ, ಧರ್ಮವನ್ನು ಮಾಡಲಿಕ್ಕೆ ಏನು ಸಾಧನೆಗಳಿವೆ ಅವುಗಳ ಅನುಷ್ಠಾನವನ್ನು ಅವಶ್ಯವಾಗಿ ಮಾಡಬಹುದು ಅಂತ ಅನ್ನೋದಕ್ಕಾಗಿ ಎಲ್ಲ ಮಾತುಗಳು ಸಹಕಾರಿಯಾಗ್ತದೆ. ಅಲ್ಲದೇನೆ ಶ್ರೀಮದಾಚಾರ್ಯರ ಮಾತುಗಳನ್ನೇ ಅದು ಸರಿಯಾದ ಮಾತಲ್ಲ ಅಂತ ಹೇಳಿ ಅದು ಬೇರೆ ಪಾಠವನ್ನು ಮಾಡ್ತಾರೆ. ಇಲ್ಲಿಯೇ ಮುಂದೆ ಬರ್ತದೆ, ಅದನ್ನು ನಾನು ಹೇಳ್ತೇನೆ. ಅಂತೂ ಇದು ಅಗ್ನಿಪುರಾಣದ ವಚನ. ಶೃಣು ಧರ್ಮ ಸಾರಂ, ಧರ್ಮದ ಸಾರವನ್ನು ಪತಿಯ ಕಡೆಯಿಂದ ಶ್ರವಣ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಮಾತು ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ. ಗಂಡನಿಗೆ ತತ್ವ, ಅವರು ಶಾಸ್ತ್ರವನ್ನು ಓದಿಲ್ಲ, ಓದದೇ ಇದ್ದಾಗ ಮತ್ತೆ ಹೇಗೆ ತತ್ವಜ್ಞಾನವನ್ನು ಪಡೆಯೋದು ಅಂತ ಅಂದರೆ, ಶ್ರೀಮದಾಚಾರ್ಯರು ಟೀಕಾಕರ್ಪಾದರು ಅನುವ್ಯಾಖ್ಯಾನ ನ್ಯಾಯಸುಧೆಯಲ್ಲಿ ಅದರ ವಿವರಣೆಯನ್ನು ಪೂರ್ಣವಾಗಿ ಮಾಡಿದ್ದಾರೆ. ನಿಜವಾಗಿ ನಮ್ಮ ಅಧ್ಯಯನ ಯಾರಿಂದ ಆಗಬೇಕು ಅಂತ ಅಂದರೆ, ನಮ್ಮ ಸ್ವರೂಪಯೋಗ್ಯತಾಭಿಜ್ಞರಾದ ಗುರುಗಳಿಂದಲೇ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾರೆ. ಇದು ಪ್ರಧಾನವಾದ ವಿಧಾನ. ನಮ್ಮ ಸ್ವರೂಪವನ್ನು ಯಾರು ತಿಳಿದಿದ್ದಾರಲ್ಲ, ನಮ್ಮ ಸ್ವರೂಪವನ್ನು ತಿಳಿದ ಗುರುಗಳಿಂದಲೇ ಅಧ್ಯಯನ ಮಾಡಬೇಕು ಅಂತ ಪ್ರಧಾನ ನಿಯಮವನ್ನು ಆಚಾರ್ಯರು ಹೇಳಿಬಿಡ್ತಾರೆ. ನಮ್ಮ ಸ್ವರೂಪವನ್ನು ತಿಳಿದವರು ಅಂತ ಯಾರು? ನಮ್ಮ ಸ್ವರೂಪನೇ ನಮಗೆ ಗೊತ್ತಿಲ್ಲ. ನಮ್ಮ ಸ್ವರೂಪವನ್ನು ತಿಳಿದ ಗುರುಗಳ ಜ್ಞಾನ ನಮಗೆ ಹೇಗಾಗ್ತದೆ? ಆಗೋದಿಲ್ಲ. ಹಾಗಾದರೆ ಆ ಗುರುಗಳ ಜ್ಞಾನವಾಗೋ ತನಕ ಸುಮ್ಮನೆ ಕೊಡೋದು ಆಗೋದೇ ಇಲ್ಲಲ್ಲ, ಅದೇ ಸಾಧ್ಯವೇ ಇಲ್ಲ. ನಮ್ಮ ಸ್ವರೂಪ ಗುರುಗಳು ಯಾರು ಅಂತ ತಿಳಿಬೇಕಾದ್ರೆ ಓದಬೇಕಲ್ಲ, ಓದ್ಲಿಕ್ಕೆ ಸಾಧ್ಯವಿಲ್ಲ. ಸ್ವರೂಪ ಗುರುಗಳ ಜ್ಞಾನವೂ ಆಗೋದಿಲ್ಲ, ಅಧ್ಯಯನವೇ ಇಲ್ಲ ಅಂತ ಆಗಿಬಿಡ್ತದಲ್ಲ ಅಂತಂದರೆ ಯಾದೃಶ ತಾದೃಶ ಗುರುಗಳಿಂದ ಮತ್ತೆ ಶ್ರವಣವನ್ನು ಮಾಡ್ರಿ ಅಂತ ಹೇಳಿದ್ದಾರೆ. ಅತಿ ಮುಖ್ಯವಾಗಿ ಅವರು ಸ್ವರೂಪಯೋಗ್ಯತಾಭಿಜ್ಞರಾದ ಗುರುಗಳು. ಅದು ಸಾಧ್ಯವಿಲ್ಲದೆ ಇದ್ದಾಗ ಯಾರಾದರೂ ವಿಷ್ಣು ಭಕ್ತರಾಗಿರತಕ್ಕಂತಹ ವ್ಯಕ್ತಿಗಳಿಂದ, ಗುರುಗಳಿಂದ ಅವಶ್ಯವಾಗಿ ಶ್ರವಣ ಮಾಡಬಹುದು ಅಂತ ಹೇಳಿದ್ದಾರೆ. ಹೀಗಾಗಿ ಪತಿ ಮತ್ತು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರೆ 2 ಹೊತ್ತು ಸಾಧ್ಯವಾಗುವುದಿಲ್ಲ, 1 ಹೊತ್ತು ಧರ್ಮಸಾರಗಳ ಶ್ರವಣವನ್ನು ಮಾಡಲೇಬೇಕು ಅಂತ ಅನ್ನೋದನ್ನು ಅಲ್ಲಿ ನಮಗೆ ತಿಳಿಸ್ತಾರೆ. ಅಲ್ಲದೇನೆ ಪಂಚರಾತ್ರ ಅಂದರೆ ಕಥೆಗಳಲ್ಲ, ತತ್ವಗಳು. ಸೃಷ್ಟಿ ಮುಂತಾದ ತತ್ವಗಳೇನಿದೆಯಲ್ಲ, ಆ ಎಲ್ಲ ತತ್ವಗಳು, ಆ ತತ್ವಗಳ ಪರಿಚಯವನ್ನು ಪಂಚರಾತ್ರಗಳು ಮಾಡಿಸ್ತದೆ. ಹೇಗೆ? ಯಾಕಿಲ್ಲ ಪಂಚರಾತ್ರ ಯೂಶಲಿ ಈ ಥರ ಇವ್ರು ಹೇಳಿದಾಗೆ ಪಂಚರಾತ್ರ ಅಂತ ಸ್ಪೆಷಲ್ ಆದ ಸಬ್ಜೆಕ್ಟ್ ಒಂದು ಅದನ್ನು ಹೇಳುವುದಿಲ್ಲ, ಯಾರೂ ಇಲ್ಲ. ಆದರೆ ಸಾಕಷ್ಟು ಹೇಳ್ಬಿಡ್ತಾರೆ ಅಷ್ಟೇ. ಪಂಚರಾತ್ರ ಈಗ ಜಿತಂತೆ ಸ್ತೋತ್ರ ಇದೆ, ಅದು ಪಂಚರಾತ್ರದಲ್ಲಿ ಬಂದದ್ದು. ತಂತ್ರಸಾರ ಇದೆ, ಅದು ಪಂಚರಾತ್ರದ್ದೇ. ಸಂಗ್ರಹವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯರು, ಸಂಗ್ರಹವನ್ನು ನಾವು ಮಾಡಿ ನಮಗೆ ಕೊಟ್ಟಿದ್ದಾರೆ. ಅಲ್ಲದೇನೆ ಪ್ರತ್ಯೇಕವಾದ ಸಂಹಿತೆಗಳು ಇವತ್ತು ಉಪಲಬ್ಧವಾಗಿವೆ. ಆದರೆ ಅದರಲ್ಲಿ ಮತ್ತೆ ಪ್ರಕ್ಷೇಪಗಳಾಗಿವೆ. ಅವರವರ ಆಯಾ ಮತದವರು ತಮಗೆ ಬೇಕಾದ ಶ್ಲೋಕಗಳನ್ನು ರಚನೆ ಮಾಡಿ ಅಲ್ಲಲ್ಲಿ ಹಾಕಿಬಿಟ್ಟಿದ್ದಾರೆ. ಹೀಗಾಗಿ ಯಾವುದು ಶುದ್ಧ ಯಾವುದು ಅಶುದ್ಧ ಅಂತ ನಮಗೆ ಗೊತ್ತಾಗೋದಿಲ್ಲ. ಆಚಾರ್ಯರು ತಂತ್ರಸಾರವನ್ನು ಹೇಳಿಬಿಟ್ಟಿದ್ದಾರೆ, ಅದಕ್ಕೆ ಅನುಗುಣವಾಗಿ ಪೂಜಾ ಜಪಾದಿಗಳನ್ನು ನಾವು ಮಾಡಬೇಕಷ್ಟೇ. ಹೆಚ್ಚು ತಂತ್ರಸಾರದ ಉಪಲಬ್ಧಿ ಈಗ ನಮಗೆ ಆಗಿಲ್ಲ. ಇಲ್ಲಿ ಅಂತೂ ಅದು ಪಂಚರಾತ್ರ. ವೇದಗಳ ಶಾಸ್ತ್ರದ ಅಧ್ಯಯನವನ್ನು ಮಾಡಲೇಬೇಕು. ಅಧ್ಯಯನವಾಗದೇ ಇದ್ದರೆ, ತತ್ವಜ್ಞಾನವನ್ನು ಪಡೆಯದೇ ಇದ್ದರೆ, ತತ್ವಜ್ಞಾನವಾಗಲಿಲ್ಲ ಅಂದರೆ ಅಪರೋಕ್ಷ ಜ್ಞಾನವಾಗೋದಿಲ್ಲ, ಅಪರೋಕ್ಷ ಜ್ಞಾನ ಇಲ್ಲ ಅಂದರೆ ಮೋಕ್ಷವಿಲ್ಲ. ಹಾಗಾದರೆ ತತ್ವಜ್ಞಾನವನ್ನು ಪಡೆಯುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಅವರು ಯಾರೇ ಆಗಿರಲಿ ತತ್ವಜ್ಞಾನವನ್ನು ಪಡೆಯುವ ಅಧಿಕಾರ ಪ್ರತಿಯೊಬ್ಬರಿಗೂ ಇದೆ. ಹಾಗಾದರೆ ಹೇಗೆ ತತ್ವಜ್ಞಾನವನ್ನು ಪಡೆಯೋದು ಅಂತಂದರೆ ಅದಕ್ಕೆ 2 ವಿಧಾನಗಳಿವೆ. ಒಂದು ಅಧ್ಯಯನಪೂರ್ವಕವಾಗಿ, ಶ್ರವಣಪೂರ್ವಕವಾಗಿ ತತ್ವಜ್ಞಾನವನ್ನು ಪಡೆದುಕೊಳ್ಳೋದು. ಸ್ತ್ರೀಯರು ಶ್ರವಣವನ್ನು ಮಾಡ್ತಾನೇ ತತ್ವಜ್ಞಾನವನ್ನು ಪಡಿಬೇಕು ಅಂತನ್ನೋದನ್ನು ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ನಮಗೆ ಅದನ್ನು ತಿಳಿಸಿದ್ದಾರೆ. ಶ್ರವಣ ಮಾಡಬೇಕಾದರೂ ಸಹ ಅನೇಕ ನಿಯಮಗಳನ್ನು ಶ್ರೀಮದಾಚಾರ್ಯರು ನಮಗೆ ಹೇಳ್ತಾರೆ. ತತ್ವಜ್ಞಾನವನ್ನು ಪಡಿಬೇಕಾದರೆ ಹೇಗೆ ತತ್ವಜ್ಞಾನವನ್ನು ಪಡಿಬೇಕು ಅಂತ ಅಂದರೆ ಏಕದೇಶೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಅಧ್ಯಯನ ಮಾಡಬೇಕು ಅಂತ ಹೇಳಿ ಎಲ್ಲವನ್ನೂ ಕೇಳೋದಲ್ಲ, ಏನೂ ಇದೆ ಎಲ್ಲವನ್ನೂ ಕೇಳೋದಲ್ಲ, ಏಕದೇಶವನ್ನು ಮಾತ್ರ ಶ್ರವಣ ಮಾಡಬೇಕು ಅಂತ ಅಂತಾರೆ. ಅಂದರೆ ಮಹಾಭಾರತ, ಭಾಗವತ ಮುಂತಾದವುಗಳಲ್ಲಿ ಯಾವುದು ಸಾಕ್ಷಾತ್ತಾಗಿ ವೇದದ ಅರ್ಥವನ್ನು ಹೇಳ್ತಾ ಇರ್ತದಲ್ಲ, ಅದನ್ನು ಶ್ರವಣ ಮಾಡುವ ಕಾರಣ ಇಲ್ಲ ಅಂತ ಹೇಳ್ತಾರೆ.
ಸಾಕ್ಷಾತ್ತಾಗಿ ವೇದದ ಅರ್ಥವನ್ನು ಹೇಳುವ ವಚನಗಳು, ಅಂಥ ಭಾಗದ ಶ್ರವಣವನ್ನು ಮಾಡಬಾರದು. ಏಕದೇಶವನ್ನು ಮಾತ್ರ ಮತ್ತೆ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ವ್ಯೋಮ ಸಂಹಿತೆಯ ವಚನಗಳನ್ನು ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿ ನಮಗೆ ತಿಳಿಸ್ತಾರೆ. ಎಲ್ಲವನ್ನೂ ಕೇಳೋದಲ್ಲ, ಸಂಹಿತೆಗಳಲ್ಲಿಯೂ ಪಂಚರಾತ್ರದ ಶ್ರವಣ ಇದೆ, ಮಹಾಭಾರತದ ಶ್ರವಣ ಇದೆ. ಪಂಚರಾತ್ರದ ಶ್ರವಣ ಅಂದರೆ ಸಮಗ್ರವಾದ ಶ್ರವಣ ಅಲ್ಲ, ವೇದದ ಅರ್ಥವನ್ನು ಸಾಕ್ಷಾತ್ತಾಗಿ ಯಾವ ಭಾಗ ವಿಚಾರ ಮಾಡ್ತದೆ ಅದನ್ನು ಬಿಟ್ಟು ಉಳಿದ ಭಾಗದ ಶ್ರವಣವನ್ನು ಮಾಡಬೇಕು ಅಂತನ್ನೋದನ್ನು ಶ್ರೀಮದಾಚಾರ್ಯರು ನಮಗೆ ಹೇಳ್ತಾರೆ. ಆ ಏಕದೇಶ ಶ್ರವಣ ಮಾಡುವಾಗಲೂ ಕೂಡ ಸ್ವತಂತ್ರವಾಗಿ ಶ್ರವಣವನ್ನು ಮಾಡಬಾರದು ಅಂತ ಹೇಳ್ತಾರೆ. ಪರೋಕ್ತೇತು ಅಂದರೆ ಅದಕ್ಕೆ ನಿಜವಾಗಿ ಅಧಿಕಾರಿಗಳಾದ ಪುರುಷರು ಇರಬೇಕು ಅಂತ ಹೇಳ್ತಾರೆ. ನಿಜವಾಗಿ ಅಧಿಕಾರಿಗಳಾದ ಪುರುಷರು ಇದ್ದಾಗ ಇನ್ನೊಬ್ಬರಿಗೆ ಹೇಳಬೇಕಾದರೆ ಅವರು ಶ್ರವಣವನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ಪರೋಕ್ತೇತು ಇದು ಎರಡನೇ ನಿಯಮ. ಮೂರನೇದ್ದೇನು ಅಂತಂದರೆ ನತು ಗ್ರಂಥ ಪುರಸ್ಸರೆ, ಶ್ರವಣ ಮಾಡುವಾಗಲೂ ಸಹ ಗ್ರಂಥವನ್ನು ಕೈಯಲ್ಲಿ ಇಟ್ಟುಕೊಂಡು ಸರ್ವಥಾ ಶ್ರವಣ ಮಾಡೋದಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ನತು ಗ್ರಂಥ ಪುರಸ್ಸರೆ, ಭಾಗವತವನ್ನು ಕೈಯಲ್ಲಿ ಇಟ್ಕೊಂಡು ಪುರಾಣಕ್ಕೆ ಕೂಡೋದಲ್ಲ. ಯಾರಿಗೆ ಅಧಿಕಾರ ಇದೆ ಪುರುಷರಿಗೆ ಅವರು ಭಾಗವತವನ್ನು ಕೈಯಲ್ಲಿ ಇಟ್ಕೊಂಡು ಪುರಾಣಕ್ಕೆ ಕೂಡಬೇಕು, ಹೊರತು ಗ್ರಂಥ ಪುರಸ್ಸರವಾಗಿ ಸರ್ವಥಾ ಶ್ರವಣಕ್ಕೆ ಕೂತ್ಕೊಳ್ಳಬಾರದು ಅಂತ ಅನ್ನೋದನ್ನು ತಿಳಿಸ್ತಾರೆ. ನತು ಗ್ರಂಥ ಪುರಸ್ಸರೆ, ನತು ಗ್ರಂಥ ಪುರಸ್ಸರೆ ಮತ್ತು ತಂತ್ರ ಶ್ರವಣವನ್ನು ಮಾಡಬೇಕು ಅಂತ ಅನ್ನೋದನ್ನು ಹೇಳ್ತಾರೆ. ನತು ಗ್ರಂಥ ಪುರಸ್ಸರೆ ತಂತ್ರ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ತಂತ್ರಶಾಸ್ತ್ರಗಳ ಶ್ರವಣವನ್ನು ಮಾಡಬೇಕು ಅಂತ ಅಂತಾರೆ. ಇಲ್ಲೇನೆ ತಂತ್ರ ಅಂತಂದರೆ ಇತಿಹಾಸ ಪುರಾಣಾದಿಗಳು ಅಂತ ಅರ್ಥವನ್ನು ಬರೆದಿದ್ದಾರೆ. ಇಲ್ಲೇನೆ ಮಹಾಭಾರತ ವಿಷ್ಣು ಸಹಸ್ರನಾಮ ಇತ್ಯಾದಿಗಳನ್ನು ಸ್ತ್ರೀಯರು ಹೇಳಬಹುದು ಅಂತ ಅನ್ನೋದನ್ನು ಸಮರ್ಥನೆ ಮಾಡುವವರೇನಿದ್ದಾರಲ್ಲ, ಶ್ರೀಮದಾಚಾರ್ಯರ ತಂತ್ರ ಅಂತನ್ನೋ ಶಬ್ದವನ್ನು ಬಿಟ್ಟು ಇದು ಸರಿಯಾದ ಪಾಠ ಅಲ್ಲ ಅಂತ ಹೇಳಿ ತತ್ರ ಅನ್ನೋ ಶಬ್ದವನ್ನು ಅಲ್ಲಿ ಸೇರಿಸ್ತಾರೆ. ತಂತ್ರೋಕ್ತವಾದದ್ದರ ಶ್ರವಣ ಅಲ್ಲ, ತತ್ರ ಅಧಿಕಾರ ಅಂದರೆ ಇವುಗಳನ್ನು ಅಧ್ಯಯನ ಮಾಡುವ ಅಧಿಕಾರ ಅವರಿಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಹೃಷಿಕೇಶ ತೀರ್ಥರ ಪಾಠ ತತ್ರ ಅಂತ ಇದೆ, ತಂತ್ರ ಅಂತ ಇಲ್ಲ ಅಂತ ಅವರು ಅದಕ್ಕೆ ಕಾರಣವನ್ನು ಕೊಡ್ತಾರೆ. ಅವರು ಬರೆದ ಸರ್ವಮೂಲಗಳನ್ನು, ಶ್ರೀಮದಾಚಾರ್ಯರ ಸರ್ವಮೂಲಗಳನ್ನು ಸಮಗ್ರವಾಗಿ ಹೃಷಿಕೇಶ ತೀರ್ಥರು ಬರೆದಿಟ್ಟಿದ್ದಾರೆ. ಆ ಬರೆದಿಟ್ಟ ಪಾಠದಲ್ಲಿ ತಂತ್ರ ಅಂತನ್ನೋ ಶಬ್ದ ಇಲ್ಲ, ತತ್ರ ಅನ್ನೋ ಶಬ್ದ ಇದೆ ಅನ್ನೋದಕ್ಕಾಗಿ ಮತ್ತೆ ಅವಶ್ಯವಾಗಿ ಮಹಾಭಾರತಾದಿಗಳನ್ನು ಪಠನೆ ಮಾಡಬಹುದು ಅಂತ ಆ ಪದವನ್ನು ಹಾಗೆ ಹೇಳ್ತಾರೆ. ಆದರೆ ಟೀಕಾಕೃತ್ಪಾದರು ಮಾತ್ರ ತತ್ರ ಅಂತನ್ನೋ ಪದವನ್ನು ಹಿಡಿದಿಲ್ಲ, ತಂತ್ರ ಅಂತನ್ನೋ ಪದವನ್ನು ಹಿಡಿದು ಅದಕ್ಕೆ ಅರ್ಥವನ್ನು ಬರೀತಾರೆ. ತಂತ್ರ ಅನ್ನೋ ಶಬ್ದಕ್ಕೆ ಇತಿಹಾಸಾದಿ ಅಂತನ್ನೋ ಅರ್ಥವನ್ನು ಬರೀತಾರೆ. ನೋಡ್ರಿ, ಮೂಲವನ್ನು ಬರಿಬೇಕಾದ್ರೆ ಎಲ್ಲಿಯಾದರೂ ಒಂದು ಕಡೆಗೆ ಪ್ರಮಾದ ಸಂಭವಿಸಬಹುದಲ್ಲ. ತಂತ್ರ ಅಂತ ಇದೆ, ಆದರೆ ಮೇಲಿನ ಸೊನ್ನೆ ಅದು ಲೋಪವಾಗಲಿಕ್ಕೆ ಅವಕಾಶ ಇದೆ. ಅಲ್ಲಿ ಬರಿಬೇಕಾದ್ರೆ ಬರಹದಲ್ಲಿ ಲೋಪಗಳಾಗ್ತಾ ಇರಬಹುದು ಅನ್ನೋದಕ್ಕಾಗಿ ಲೋಪ ಅಲ್ಲಿ ಆಗಿರಬಹುದು. ಋಷಿಕೇಶ ತೀರ್ಥರು ಬರೆದ ಪಾಠದಲ್ಲಿ ಹಾಗೇನೇ ಯಥಾವತ್ತಾಗಿರಬೇಕು ಅಂತ ಆಗ್ರಹ ಹಿಡಿಯುವ ಅವಶ್ಯಕತೆ ಏನಿಲ್ಲ. ಅಲ್ಲಿದ್ದ ಹಾಗೆ ಅರ್ಥವನ್ನು ಹೇಳೋದಲ್ಲ ಅನ್ನೋದಕ್ಕಾಗೇನೆ ಹೇಳ್ತಾರೆ. ಈಗ ಮೂಲವನ್ನು ನಿರ್ಣಯ ಮಾಡೋದು ಹೇಗೆ, ಮೂಲ ಪಾಠವನ್ನು ನಿರ್ಧಾರ ಮಾಡೋದು ಹೇಗೆ ಬಹಳ ಗೊಂದಲ ಅಲ್ಲ. ಅದಕ್ಕೆ ಮೂಲ ಪಾಠವನ್ನು ನಿರ್ಧಾರ ಮಾಡೋದು ವ್ಯಾಖ್ಯಾನಗಳಿಂದ. ವ್ಯಾಖ್ಯಾನತಃ ವಿಶೇಷ ಪ್ರತಿಪತ್ತಿ ಅಂತ ಹೇಳ್ತಾರೆ. ವ್ಯಾಖ್ಯಾನದಿಂದ ಮೂಲ ಪಾಠ ಯಾವುದು ಅಂತನ್ನೋದನ್ನು ತೀರ್ಮಾನ ಮಾಡಲಿಕ್ಕೆ ಸುಲಭ ಸಾಧ್ಯವಾಗಿ ಬಿಡುತ್ತದೆ. ಟೀಕಾಕೃತ್ಪಾದರು ತಂತ್ರ ಅಂತ ಶಬ್ದವನ್ನು ಗ್ರಹಣ ಮಾಡಿ ಅದಕ್ಕೆ ಇತಿಹಾಸಾದಿ ಅಂತ ಅರ್ಥವನ್ನು ಬರೆದಾಗ ಅವರು ಬರೀ ಮೂಲವನ್ನು ಬರೆದಿಟ್ಟಿದ್ದಾರೆ. ಅದು ಬರೀ ತತ್ರ ಅಂತನ್ನೋ ಪಾಠವನ್ನಿಷ್ಟು ಗ್ರಹಣ ಮಾಡಿ ನೀವು ಮಹಾಭಾರತ ಮತ್ತು ಪಂಚರಾತ್ರಗಳನ್ನೆಲ್ಲ ಓದಿಬಿಡಿ ಅಂತ ಅದಕ್ಕೆ ಅರ್ಥವನ್ನು ಮಾಡೋದು ಎಷ್ಟು ಸರಿ ಅಂತ ಅನಿಸ್ತದೆ? ಮೊದಲನೇದ್ದು, ಅದು ಅಷ್ಟು ಸಮಂಜಸವಾದ ಯುಕ್ತಿ ಅಂತ ಅನಿಸೋದಿಲ್ಲ. ಟೀಕಾರಾಯರು ಬರೆದ ಅರ್ಥವನ್ನೇ ತಿರಸ್ಕಾರ ಮಾಡಿದಂತೆ ಆಯ್ತು. ಆವಾಗ ಋಷಿಕೇಶ ತೀರ್ಥರು ಅರ್ಥ ಬರೆದಿಲ್ಲ. ಅರ್ಥ ಬರೆದಿದ್ದರೆ ಆವಾಗ ನಾವು ಮೂಲ ಪಾಠ ಯಾವುದು ಅಂತ ನಮಗೆ ಪೂರ್ಣ ಸಂದಿಗ್ಧವಾಗ್ತಾ ಇತ್ತು. ಪದ್ಮನಾಭ ಅವರು ಋಷಿಕೇಶ ತೀರ್ಥರು ಸಾಕ್ಷಾತ್ ಶಿಷ್ಯರು, ಅವ್ರು ಹಾಗೆ ಬರೆದಿದ್ದಾರೆ, ಟೀಕಾಕೃತ್ಪಾದ ಹೇಗೆ ಬರೆದಿದ್ದಾರೆ. ಆವಾಗ ಸ್ವಲ್ಪ ವಿರೋಧ ಅಂತ ನಮಗೆ ಅನಿಸ್ತಾ ಇತ್ತು. ಅವರು ಬರೆದದ್ದು ಮೂಲ ಪಾಠ, ಇವರು ಮಾಡಿದ್ದು ವ್ಯಾಖ್ಯಾನ. ತಂತ್ರ ಅಂತ ಹೇಳಿದ್ರು ಇತಿಹಾಸಾದಿ ಅಂತ ಅರ್ಥವನ್ನು ಬರೆದಿದ್ದಾರೆ. ತತ್ರ ಅನ್ನೋದಕ್ಕೆ ಹಾಗೆ ಅರ್ಥವನ್ನು ಹೇಳಿಕ್ಕೆ ಬರೋದಿಲ್ಲ ಅನ್ನೋದಕ್ಕಾಗಿ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದ್ದರಿಂದಾಗಿ ಆ ಪಾಠವೇ ಸರಿ ಅಂತ ತೀರ್ಮಾನ ಮಾಡಿಕೊಳ್ಳಿಕ್ಕೆ ನಮಗೂ ದೊಡ್ಡದಾದ ಪ್ರಮಾಣ ಇದೆ. ಜೊತೆಗೆ ಬರೀ ಟೀಕಾಕೃತ್ಪಾದರು ಮಾತ್ರ ಬರೆದದ್ದಲ್ಲ, ಪದ್ಮನಾಭ ತೀರ್ಥರು ಸಹ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದರೆ ತಂತ್ರಂ ಅಂತ ಬರೆದು
ಅದಕ್ಕೆ ಇತಿಹಾಸಾದಿ, ಪುರಾಣಾದಿ, ಮಹಾಭಾರತಾದಿ ಏನೋ ಅರ್ಥವನ್ನು ಬರೆದಿದ್ದಾರೆ. ಕರೆಕ್ಟ್ ಮಾಡ್ಕೋಬೋದಾಗಿತ್ತಲ್ಲ. ಆಗಲಿಲ್ಲ ಅಷ್ಟೇ, ಪರಸ್ಪರ ನೋಡಬೇಕಲ್ಲ ಅದನ್ನು. ಪದ್ಮನಾಭ ತೀರ್ಥರು ಬರೆದ ವ್ಯಾಖ್ಯಾನವನ್ನು ಅವ್ರು ನೋಡಬೇಕು, ಅಥವಾ ಋಷಿಕೇಶ ತೀರ್ಥರಿದ್ದಾಗ ಬರೆದದ್ದು ಅದು ಅಳಿಸಿಯೂ ಹೋಗ್ಲಿಕ್ಕೆ ಅವಕಾಶ ಇದೆ. ಅತಿ ಸಣ್ಣದು, ಅದು ಚುಕ್ಕಿ ಮೇಲೆ ಇರಬೇಕಾದದ್ದು ತಂತ್ರ. ಅಳಿಸಿ ಹೋಗ್ಲಿಕ್ಕೆ ಅವಕಾಶವೂ ಇದೆ, ಬರೆಯದೇ ಇರಲಿಕ್ಕೂ ಅವಕಾಶವಿದೆ, ಸಣ್ಣ ತಪ್ಪಾಗಲಿಕ್ಕೆ. ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ, ಪ್ರಥಮ ಶಿಷ್ಯರು ಅಂತ ಪ್ರಸಿದ್ಧರಾದ ಆ ಪದ್ಮನಾಭ ತೀರ್ಥರು ತಂತ್ರ ಅಂತ ಅನ್ನೋ ಪಾಠವನ್ನು ಗ್ರಹಣ ಮಾಡಿ ಅದಕ್ಕೆ ಮತ್ತೆ ಮಹಾಭಾರತ, ಇತಿಹಾಸ ಅಂತ ಅರ್ಥವನ್ನು ಬರೆದಿರಬೇಕಾದ್ರೆ ಮತ್ತೆ ಈ ಪಾಠ ಸರಿಯಲ್ಲ, ಋಷಿಕೇಶ ತೀರ್ಥರು ಬರೆದ ಪಾಠ ಸರಿ ಅಂತ ಅಂದರೆ ಅದು ಆಗ್ರಹ, ಅತಿಯಾದ ಆಗ್ರಹ ಅಂತ ಅನಿಸಿಬಿಡುತ್ತದೆ. ಆವಾಗ ಪದ್ಮನಾಭ ತೀರ್ಥರು ಅಂತ ಅಂದರೆ ಎಂಥ ಮಹಾನುಭಾವರು ಅಂತ ತಿಳ್ಕೊಳ್ಳಿ. ಈಗ ತಾನೇ ಆರಾಧನೆಯಾಗಿದೆ. ಋಷಿಕೇಶ ತೀರ್ಥರೂ ಸಹ, ಯಾವ ಋಷಿಕೇಶ ತೀರ್ಥರು ಅಲೆಮಾರು ಮಠದ ಮೂಲ ಪುರುಷರು, ಅಷ್ಟೋತ್ಕೃಷ್ಟ ಮಠ ಅಂತ ಅದಕ್ಕೆ ಪ್ರಸಿದ್ಧಿ ಇದೆ. 8 ಮಠಗಳಲ್ಲಿ ಉತ್ಕೃಷ್ಟ ಮಠ ಅಂತ ಹೇಳಿ ಪರಂಪರೆಯಲ್ಲಿ ಒಂದು ಪ್ರಸಿದ್ಧಿ ಇದೆ. ಅಂಥ ಅಷ್ಟೋತ್ಕೃಷ್ಟ ಮಠದಲ್ಲಿ ಒಂದು ಫಲಿಮಾರು ಮಠ, ಅದರಲ್ಲಿ ಋಷಿಕೇಶ ತೀರ್ಥರು ಅಂತಂದರೆ ಎಲ್ರಿಗೂ ಅಂಥ ಗೌರವ ಭಾವನೆ ಇದೆ. ಅಂಥ ಋಷಿಕೇಶ ತೀರ್ಥರು ಪದ್ಮನಾಭ ತೀರ್ಥರ ಬಗ್ಗೆ ಕೊಂಡಾಡ್ತಾರೆ, ಅವರ ಸ್ತೋತ್ರ ಮಾಡ್ತಾರೆ. ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ ಅಂತ ಒಂದು ಕಡೆಗೆ ಅಂತಾರೆ. ಶ್ರೀ ಪದ್ಮನಾಭಾಹ್ವಯ ಯೋಗಿ ಮೌಲಯೇ, ಋಷಿಕೇಶ ತೀರ್ಥರನ್ನುವ ಮಾತು. ಅಂದರೆ ಶ್ರೀಮದಾಚಾರ್ಯರಿಗೆ ಎಷ್ಟು ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಅಂತ ಅನ್ನೋದು ಈ ಮಾತಿನಿಂದ ನಮಗೆ ತಿಳಿದು ಬರ್ತದೆ. ಬಹುಶಃ ಇವತ್ತು ತೀರ್ಥ ಪ್ರಬಂಧ ಆಗದೇ ಇದ್ದರೂ ಪರವಾಗಿಲ್ಲ, ಆದರೆ ಪದ್ಮನಾಭ ತೀರ್ಥರ ಒಂದೆರಡು ಮಾತುಗಳನ್ನು, ಋಷಿಕೇಶ ತೀರ್ಥರ ಆ ಮಾತುಗಳಲ್ಲಿ ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ. ಪದ್ಮನಾಭ ತೀರ್ಥರಿಗೆ ಎಂಥ ಅದ್ಭುತವಾದ ಮತ್ತೆ ಸಾಮ್ರಾಜ್ಯವನ್ನು ಶ್ರೀಮದಾಚಾರ್ಯರು ಕೊಟ್ಟರು ಅಂತ ಅಂದರೆ, ಕರ್ನಾಟಕವೇ ಮೊದಲಾದ ಸಮಸ್ತ ದೇಶಗಳಲ್ಲಿರುವ ಸಜ್ಜನರಿಗೆ ಗುರುತ್ವವನ್ನು ಪದ್ಮನಾಭ ತೀರ್ಥರಿಗೆ ಶ್ರೀಮದಾಚಾರ್ಯರು ಒಪ್ಪಿಸಿದರು ಅಂತ ಋಷಿಕೇಶ ತೀರ್ಥರು ಮುಕ್ತ ಕಂಠದಿಂದ ಹೇಳಬೇಕಾದರೆ ಪದ್ಮನಾಭ ತೀರ್ಥರು ಎಷ್ಟು ದೊಡ್ಡವರಾಗಿದ್ದರು ಅಂತ ಅನ್ನೋದನ್ನು ಆಲೋಚನೆ ಮಾಡಿರಿ. ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥರು ಹೇಳುವ ಮಾತು ಇದು, ಓದಬಹುದು. ಅವರು ಬರೆದಿದ್ದಾರೆ, ಋಷಿಕೇಶ ತೀರ್ಥರು ಬರೆದಿದ್ದಾರೆ. ಹೀಗಾಗಿ ಆ ಸ್ತೋತ್ರವನ್ನು ನೀವು ನೋಡಬಹುದು. ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ. ಇನ್ನೊಂದು ಕಡೆಗೆ ಅಂತಾರೆ ಶ್ರೀ ಪದ್ಮನಾಭಾಹ್ವಯ ಯೋಗಿ ಅನ್ನೋದಿಲ್ಲ, ಯೋಗಿ ಮೌಲಯೇ ಅಂತ ಹೇಳ್ತಾರೆ. ಯೋಗಿ ಶ್ರೇಷ್ಠರು ಅಂತ ಪದ್ಮನಾಭ ತೀರ್ಥರನ್ನು ಋಷಿಕೇಶ ತೀರ್ಥರು ಕೊಂಡಾಡ್ತಾರೆ. ಅಂದರೆ ಶ್ರೀಮದಾಚಾರ್ಯರು ಎಷ್ಟು ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು ಅಂತ ಅನ್ನೋದು ಅವರ ಆ 2 ಮಾತುಗಳಿಂದ ನಮಗೆ ತಿಳಿದು ಬರ್ತದೆ. ಋಷಿಕೇಶ ತೀರ್ಥರೇ ಅಷ್ಟು ಮುಕ್ತ ಕಂಠದಿಂದ ಯಾವ ಪದ್ಮನಾಭ ತೀರ್ಥರನ್ನು ಹಾಡಿ ಹೊಗಳಿದ್ದಾರೆ. ಅವರು ತಂತ್ರಂ ಅಂತ ಗ್ರಹಣ ಮಾಡಿ ಅದಕ್ಕೆ ತಕ್ಕ ವ್ಯಾಖ್ಯಾನವನ್ನು ಮಾಡಿದ ಮೇಲೂ ಸಹ ಪದ್ಮನಾಭ ತೀರ್ಥರದ್ದು ನಾವು ಪಕ್ಕಕ್ಕೆ ಇಡ್ತೇವೆ, ಋಷಿಕೇಶ ತೀರ್ಥರ ಪಾಠವನ್ನೇ ನಾವು ಒಪ್ತೇವೆ ಅಂತ ಅಂದರೆ ಇಷ್ಟೆಲ್ಲ ಅವ್ರಿಗೆ ಗೊತ್ತಾದ ಮೇಲೆ ಬಹುಶಃ ಒಪ್ಪಲಿಕ್ಕಿಲ್ಲ ಅಂತ ನನಗನ್ನಿಸ್ತದೆ. ಇಷ್ಟಿದ್ರೂ ಮತ್ತೆ ಒಪ್ಪಿದರೆ ಅದು ಬಹುಶಃ ಆಗ್ರಹ ಅಂತ ಅನಿಸ್ಬಹುದು ಅಂತ ನನಗನ್ನಿಸ್ತದೆ. ಅದರ ಹೆಚ್ಚು ವಿವರಣೆಯನ್ನಾಗಲಿ ವಿಮರ್ಶೆಯನ್ನಾಗಲಿ ಮಾಡುವ ಅಧಿಕಾರ ಅಥವಾ ಯೋಗ್ಯತೆ, ಪಾಂಡಿತ್ಯ ನನ್ನದಲ್ಲ. ಇಲ್ಲಿ ಅಂತೂ ನಮ್ಮ ಪದ್ಮನಾಭ ತೀರ್ಥರು ಹೇಳಿದ್ದಾರೆ ಅನ್ನೋದಕ್ಕಾಗಿ ತಂತ್ರಂ ಅಂತನ್ನೋ ಪಾಠವೇ ಶ್ರೀಮದಾಚಾರ್ಯರಿಗೆ ಸರಿಯಾದ ಪಾಠ. ಅರ್ಥ ಬರೆದಿದ್ದಾರೆ, ಶಬ್ದವನ್ನು ತೆಗೆದುಕೊಂಡು ಅರ್ಥ ಬರೆದಿದ್ದಾರೆ ಅನ್ನೋದಕ್ಕಾಗಿ. ಋಷಿಕೇಶ ತೀರ್ಥರೂ ಅರ್ಥ ಬರೆದಿದ್ರೆ ಬಹುಶಃ ಆವಾಗ 2 ಇರಬಹುದು ಅಂತ ನಾವು ಅನ್ನಬಹುದಾಗಿತ್ತು. 2 ಪಾಠ ಇರಬಹುದು. ಶ್ರೀಮದಾಚಾರ್ಯ ಹೀಗೂ ಅಂದಿದ್ದಾರೆ, ಹಾಗೂ ಹೇಳಿದ್ದಾರೆ ಅಂತ ತೀರ್ಮಾನ ಮಾಡಬಹುದಾಗಿತ್ತೇನೋ. ಆದರೆ ವ್ಯಾಖ್ಯಾನ ಮಾಡಿಲ್ಲ ಋಷಿಕೇಶ ತೀರ್ಥರು, ಪದ್ಮನಾಭ ತೀರ್ಥರ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದಕ್ಕಾಗಿ ತಂತ್ರಂ ಅಂತನ್ನೋ ಪಾಠವೇ ಮತ್ತು ತಂತ್ರೋಕ್ತವಾದದ್ದರ ಶ್ರವಣವನ್ನು ಮಾಡಬೇಕು ಅಂತನ್ನೋದನ್ನು ಆ ಶ್ಲೋಕ ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ನೆನಪಾದಾಗ ಮತ್ತೆ ಅದರ ಉಲ್ಲೇಖವನ್ನು ಮಾಡಿ ನಾನು ಹೇಳ್ತೇನೆ. ಅಂತೂ ತತ್ರ ತಂತ್ರ ಅನ್ನೋದಕ್ಕಾಗಿ ತಂತ್ರ ಅಂತನ್ನೋ ಪಾಠ ಅಲ್ಲ, ತತ್ರ ಅಂತನ್ನೋ ಪಾಠ ಅಂತ ಅವರು ಆಗ್ರಹ ಮಾಡ್ತಾ ಇರಲಿ. ಇದೆಲ್ಲದಕ್ಕೂ ಮಿಗಿಲಾಗಿ ಸ್ವಲ್ಪ ಹಿರಿಯರನ್ನು ನೀವೇ ಕೇಳ್ತಾ ಹೋಗಿ. ನಿಮಗೆ ವೃದ್ಧರು ಬೇಕಾದಷ್ಟು ಜನ ಸಿಗ್ತಾ ಇರ್ತಾರೆ. ವೃದ್ಧರು ವಿಷ್ಣು ಸಹಸ್ರನಾಮ ಅಂತಿದ್ರ ನಿಮ್ಮ ಕಾಲದಲ್ಲಿ? ನಾನು ಸಾಕಷ್ಟು ಜನರನ್ನು ವಿಚಾರ ಮಾಡಿದ್ದೇನೆ, ಸಾಕಷ್ಟು ಜನ ವೃದ್ಧರನ್ನು ವಿಚಾರ ಮಾಡಿದ್ದೇನೆ. ಇಲ್ಲ, ನಮ್ಮಲ್ಲಿ ಯಾರೂ ಹಾಗೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾ ಇರಲಿಲ್ಲ. ವಿಷ್ಣು ಸಹಸ್ರನಾಮ ಅಲ್ಲ, ಅವರು ನನಗೆ ಬೈದರು, ನೀವೇನೀಗ ಕೃಷ್ಣ ಮಂತ್ರ ಮಾಡ್ರಿ ಇಷ್ಟು ಮಾಡ್ರಿ ಅಷ್ಟು ಮಾಡ್ರಿ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀರಲ್ಲ, ಕೃಷ್ಣ ಮಂತ್ರವನ್ನು ಇಷ್ಟು ಆಗ್ರಹದಿಂದ
ಜಪ ಮಾಡ್ತಾ ಇರಲಿಲ್ಲ, ಏನೋ ಸುಮ್ಮನೆ 10 ಜಪ ಮಾಡ್ತಾ ಇದ್ರು, ಮುಗಿಸಿಬಿಡ್ತಾ ಇದ್ರು ಅಷ್ಟೇ. ಮನೆ ಕೆಲಸವನ್ನೇ ಪ್ರಧಾನ ಅಂತ ಅವ್ರು ಮಾಡ್ತಾ ಇದ್ರು. ಹೀಗೆಲ್ಲ ಪಾಠಕ್ಕೆ ಬರುವ ಅವಶ್ಯಕತೆ ಯಾವಾಗ ಇದ್ದಿದ್ದಿಲ್ಲ. ಯಾಕೆ ಮನೆಯಲ್ಲಿ ಏನೇ ಪತಿಯಿಂದ ಪಾಠ ಆಗ್ತಾ ಇತ್ತು. ಈಗ ಆಗೋದಿಲ್ಲ ಅಂತ ಅನ್ನೋದಕ್ಕಾಗಿ ಒಂದು ಕಡೆಗೆ ಸೇರಬೇಕಾಗಿದೆ ಅಷ್ಟೇ. ಈಗ ನಾವು ತಿಳಿದ್ವಲ್ಲ, ಪತ್ಯುಸ್ಸಕಾಶಾತ್ ಶೃಣು. ಇನ್ನೊಂದು ಕಡೆಗೆ ಇದೆ, ಇಲ್ಲಿ ಉಲ್ಲೇಖ ಮಾಡಿದ್ದೇನೆ, ತತ್ವಂ ಸಂಕ್ಷೇಪತ ಶೃಣು. ನೋಡ್ರಿ, ಅಲ್ಲಿಯೂ ಪಠ ಅಂತ ಅನ್ನೋದಿಲ್ಲ, ತತ್ವವನ್ನು ಕೇಳು. ಹೇಗೆ? ಸಂಕ್ಷೇಪತಃ. ಶ್ರೀಮದಾಚಾರ್ಯ ಅದನ್ನೇ ಹೇಳಿದ್ರು, ಏಕದೇಶೇ. ಎಲ್ಲವನ್ನು ಕೇಳಲಿಕ್ಕೆ ಹೋಗಬೇಡ. ಯಾವುದು ಅತೀ ಜಟಿಲವಾಗಿದೆಯಲ್ಲ, ಸೃಷ್ಟಿಯಾದಿಗಳನ್ನು ಹೇಳುವ ಅತಿ ಜಟಿಲವಾಗಿರತಕ್ಕಂತಹ ವಿಷಯಗಳು ಬೇಡ. ಭಗವಂತ ಸೃಷ್ಟಿ ಮಾಡಿದ, ಅದರಲ್ಲಿ ಯಾವುದು ಸಂಗ್ರಹವಾಗಿ ನಮಗೆ ತಿಳಿಲಿಕ್ಕಾಗ್ತದಲ್ಲ, ಸಂಗ್ರಹವಾದದ್ದನ್ನು ನಾವು ತಿಳಿಬೇಕು. ಯಾಕೆಂದರೆ ಎಲ್ಲ ಜ್ಞಾನ ಆಗಲೇಬೇಕಲ್ಲ. ಆದರೆ ಅದರಲ್ಲಿಯೂ ಅತಿ ಆಳವಾದ ಚರ್ಚೆ ಏನಿದೆಯಲ್ಲ, ಆಳವಾದ ಚರ್ಚೆಗೆ ಹೋಗುವ ಅವಶ್ಯಕತೆ ಏನಿಲ್ಲ. ಭಗವಂತ ಸೃಷ್ಟಿ ಮಾಡ್ತಾನೆ, ಹೇಗೆ ಮಾಡ್ತಾನೆ ಅಂತ ಅನ್ನೋದೊಂದು ಕ್ರಮ ಇದೆಯಲ್ಲ, ಆ ಕ್ರಮವನ್ನು ತಿಳಿದು ಬಿಟ್ಟರೆ ಸಾಕು. ಸೃಷ್ಟಿಯನ್ನೇ ತಿಳಿಬಾರದು ಅಂತ ಸರ್ವಥಾ ಅರ್ಥ ಅಲ್ಲ. ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಬಂದ ಮಾತುಗಳಿವೆಲ್ಲ. ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಜ್ಞಾನಿಗಳಲ್ಲಿ ಹೀಗೇನೇ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ವಿಶೇಷವಾಗಿ ಇದನ್ನು ಹೇಳಿದ್ದಾರೆ, ಸೃಷ್ಟಿಯನ್ನು ತಿಳಿಸುವ ಅತಿ ಆಳವಾದ ಚರ್ಚೆ ವಿಚಾರಗಳೇನಿದೆಯಲ್ಲ, ಅದನ್ನೆಲ್ಲ ತಿಳಿಯುವ ಅವಶ್ಯಕತೆ ಏನಿಲ್ಲ. ಭಗವಂತ ಈ ಕ್ರಮದಲ್ಲಿ ಸೃಷ್ಟಿಯನ್ನು ಮಾಡಿದ, ಈ ಕ್ರಮದಲ್ಲಿ ಸಂಹಾರವನ್ನು ಪರಮಾತ್ಮ ಮಾಡ್ತಾನೆ. ಪ್ರಧಾನವಾದದ್ದನ್ನು ಅನ್ನೋದಕ್ಕಾಗಿ ಸಾರಂ ಅನ್ನೋದನ್ನು ಎಲ್ಲ ಕಡೆಗೆ ಹೇಳ್ತಾ ಇರೋದು. ತತ್ವ ಸಾರಂ, ಅದನ್ನು ಸಾರಭೂತವಾದದ್ದನ್ನು ತಿಳಿದುಕೊಳ್ಳಿ ಅಂತ ಅನ್ನೋದನ್ನು ಹೇಳ್ತಾರೆ. ಒಂದು ದಿವಸ ಬೇಕಾದರೆ ಅದರ ಬಗ್ಗೆ ನಿಮಗೇನಾದರೂ ಆಗ್ರಹ ಇದ್ದರೆ ಚರ್ಚೆಯನ್ನು ಮಾಡಬಹುದು. ಪಾರಾಯಣ ಮಾಡಬೇಕು ಬಿಡಬೇಕು ಅಂತ ಅನ್ನೋ ವಿಷಯದಲ್ಲಿ ಪ್ರಮಾಣ ಅಂತೂ ಸಾಕಷ್ಟು ಇದೆ. ಹೀಗಾಗಿ ಮತ್ತೆ ನಾನು ಒಂದು ಬಾರಿ ಹೇಳಿದ್ದೇನೆ, ವಿಷ್ಣು ಸಹಸ್ರನಾಮಕ್ಕೆ ವಿದ್ಯಾಧಿರಾಜರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಬಹುಶಃ ಹೇಳಿದ ಹಾಗೆ ನೆನಪಿದೆ ನನಗೆ, ಎಲ್ಲಿ ಹೇಳಿದ್ದೇನೆ ಗೊತ್ತಿಲ್ಲ. ವಿದ್ಯಾಧಿರಾಜರ ವ್ಯಾಖ್ಯಾನ. ವಿದ್ಯಾಧಿರಾಜರು ಯಾರು? ಟೀಕಾಕರತ್ಪಾದರ ಸಾಕ್ಷಾತ್ ಶಿಷ್ಯರು ವಿದ್ಯಾಧಿರಾಜರು. ಸತ್ಯಸಂಧರು ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಫಲಸ್ತುತಿಯಲ್ಲಿ, ವಿಷ್ಣು ಸಹಸ್ರನಾಮದ ಫಲಸ್ತುತಿಯಲ್ಲಿ ಯೈದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇತ್ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇ ಹಚಮಾನವಃ, ಈ ಮಾತು ಬರ್ತದೆ. ಯೈದಂ ಶೃಣುಯಾತ್ ಕಿಂಚಿತ್, ಯಾರು ಇದನ್ನು ಕೇಳ್ತಾರೋ ಅಂತ ಅನ್ನೋ ಮಾತು ಬಂದಿದೆ. ಯಾರು ಕೇಳ್ತಾರೋ, ಯಾಕಿದು ಬಂತು, ಯಾಕಿದು ಪ್ರಸಕ್ತಿ ಅಂತಂದರೆ, ಸ್ತ್ರೀಯರಿಗೆ ಶೂದ್ರರಿಗೆ ಪಠನೆ ಮಾಡುವ ಅಧಿಕಾರ ಇಲ್ಲ ಅನ್ನೋದಕ್ಕಾಗಿ ಅವರು ಇದನ್ನು ಕೇಳಬೇಕು ಅಂತ ಹೇಳ್ತಾರೆ. ಕೇಳುವ ಅಧಿಕಾರ ಇದ್ದವರು ಕೇಳಿದರೆ ಸಾಕು, ಅವರಿಗೆ ಆ ಫಲ ಬಂದು ಹೋಗ್ಬಿಡ್ತದೆ. ಇದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇ. ಕೇಳುವ ಅಧಿಕಾರ, ಹೇಳುವ ಅಧಿಕಾರ, ಇದು ಬೇರೆ ಬೇರೆ ಅಧಿಕಾರಿಗಳು ಅಂತ ಇದ್ದಾರೆ ಅನ್ನೋದಕ್ಕಾಗಿ ಅಧಿಕಾರಕ್ಕೆ ಅನುಗುಣವಾಗಿ ಹೇಳಬೇಕು ಕೇಳಬೇಕು ಅಂತ ಅಂತಾರೆ. ಯಾವುದು? ವಿಷ್ಣು ಸಹಸ್ರನಾಮ ವೇದ ಅಲ್ಲ. ಮಹಾಭಾರತದ ಯಾವ ಶ್ಲೋಕಗಳನ್ನು ಪಠನೆ ಮಾಡಲಿಕ್ಕಿಲ್ಲ. ಮಹಾಭಾರತ ವಿಷ್ಣು ಸಹಸ್ರನಾಮ ಅಂದರೆ ಮಹಾಭಾರತ ಅಲ್ಲ, ಮಹಾಭಾರತ ಪುರಾಣ. ನಾನು ನಿಮಗೆ ವ್ಯಾಸರಾಜರ ಶಿಷ್ಯರು ಅಂತ ಹೇಳಿದ್ನಲ್ಲ, ಬೇಕಾದರೆ ನಾಳೆಗೆ ತಂದು ಆ ಶ್ಲೋಕಗಳನ್ನು ಓದಿ ನಿಮಗೆ ತೋರಿಸ್ತೇನೆ, ಆ ವಾಕ್ಯವನ್ನು ಓದಿ ತೋರಿಸ್ತೇನೆ, ಪುಸ್ತಕ ತಂದು. ಅವರೆಲ್ಲ ಈ ಮಾತುಗಳನ್ನು ಒಪ್ಪಿದ್ದಾರೆ. ಪುರಾಣ ಪಠನ ಇಲ್ಲ, ಮಹಾಭಾರತ ಪಠನ ಬೇಡ ಅನ್ನೋ ಅಭಿಪ್ರಾಯವನ್ನು ವ್ಯಾಸರಾಜರ ಶಿಷ್ಯರು ಹೇಳ್ತಾರೆ. ವಾದಿರಾಜರು, ನಾನು ಬರೆದಿಟ್ಟಿದ್ದೇನೆ ಇದನ್ನೆಲ್ಲ ಒಂದು ಕಡೆಗೆ. ವಿಷ್ಣು ಸಹಸ್ರನಾಮವನ್ನು ಸ್ತ್ರೀಯರು ಪಠನೆ ಮಾಡಬಾರದು ಅಂತ ಅನ್ನೋದಕ್ಕಾಗಿ ಏನೇನು ಪ್ರಮಾಣಗಳು ಸಿಕ್ಕಿವೆ ಆ ಪ್ರಮಾಣಗಳನ್ನೆಲ್ಲ ಒಂದು ಕಡೆಗೆ ಸಂಗ್ರಹ ಮಾಡಿದ್ದೇನೆ. ಇಲ್ಲ, ಅದು ಮಹಾಭಾರತನೇ ಅಲ್ಲ. ಗೀತಾಸಾರ ಅದು ವಿಷ್ಣು ತೀರ್ಥರು ಬರೆದದ್ದು, ಅವಶ್ಯವಾಗಿ ಮಾಡ್ಬೋದು. ಕನ್ನಡ ಅವಶ್ಯವಾಗಿ ಓದ್ಬೋದು, ಏನೂ ತೊಂದರೆ ಇಲ್ಲ. ಭಾಷಾಂತರದಲ್ಲಿ ಕನ್ನಡ ಆಯಿತು, ಕನ್ನಡ ಇಷ್ಟೇ ಅಲ್ಲ, ಸಂಸ್ಕೃತದಲ್ಲಿ ವ್ಯತ್ಯಾಸ ಮಾಡಿ ಇಟ್ಟಾಗಲೂ ಸಹ ಅವಶ್ಯವಾಗಿ ಓದ್ಬೋದು. ಜ್ಞಾನಿಗಳು ವ್ಯತ್ಯಾಸ ಮಾಡಿ ಇಟ್ಟಿರ್ತಾರೆ, ನಾವು ವ್ಯತ್ಯಾಸ ಮಾಡೋದಲ್ಲ. ನಾವಿವತ್ತು ಹೊಸದಾಗಿ ವ್ಯತ್ಯಾಸ ಮಾಡಿ ಇಡೋದಲ್ಲ, ವ್ಯತ್ಯಾಸ ಮಾಡಿ ಇಟ್ಕೊಳ್ಳೋದು. ಜ್ಞಾನಿಗಳು ವ್ಯತ್ಯಾಸ ಮಾಡಿ ಇಟ್ಟರೆ ಅವಶ್ಯವಾಗಿ ಅದನ್ನು ಓದ್ಬೋದು. ಮಹಾಭಾರತ ಸಮಗ್ರ ಕನ್ನಡದಲ್ಲಿ ಓದಿ, ಆದರೆ ಯಾರೋ ಬರೆದದ್ದು ಓದಬೇಡಿ. ನಮ್ಮ ಸಿದ್ಧಾಂತದವರು ಬರೆದದ್ದನ್ನು ಅವಶ್ಯವಾಗಿ ಅದನ್ನು ಓದಿ. ಬೇರೆಯವರು ಬರೆದದ್ದು ಓದಬೇಡಿ ಅಂತ ಯಾಕೆ ಹೇಳ್ತೇನೆ ಅಂದರೆ, ಬೇರೆ ಕಡೆಗೆ ನಮ್ಮ ಮನಸ್ಸು ಹೋಗೋದು ಬೇಡ ಅಂತ ಅನ್ನೋದಕ್ಕಾಗಿ. ನಮ್ಮವರು ಬರೆದದ್ದು ಅವಶ್ಯವಾಗಿ ಕನ್ನಡದಲ್ಲಿದ್ದದ್ದನ್ನು ಓದಬಹುದು. ವಾದಿರಾಜರು ತಾತ್ಪರ್ಯ ನಿರ್ಣಯ ಕನ್ನಡ ಪ್ರಥಮದಲ್ಲಿ ನಾನು ಅದನ್ನು ಉಲ್ಲೇಖ ಮಾಡಿದೆ. ತಾತ್ಪರ್ಯ ನಿರ್ಣಯ ಪ್ರಾರಂಭವಾಗುವಾಗ ನಿಜವಾಗಿ ಅದನ್ನು ಇದನ್ನು ಎರಡೂ ಓದ್ಕೊಂಡು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನನಗೆ ಆಗ್ತಾ ಇಲ್ಲ, ಪುಣ್ಯ ಇಲ್ಲ ಅಂತ ಅಂದ್ಕೊಳ್ಳಿ, ಇಲ್ಲ ಅಂತಲ್ಲ.
ಆದರೆ ಆ ತಾತ್ಪರ್ಯನೇ ಕನ್ನಡದಲ್ಲಿ ಬರೆದರು. ಯಾಕೆ ಬರೆದರು ಅಂತ ಅಂದರೆ ಅವರ ಇತಿಹಾಸ ವಿಜಯ ಕಾವ್ಯ, ವಾದಿರಾಜರ ವಿಜಯ ಕಾವ್ಯ ಎರಡಿದೆ. ವಾದಿರಾಜ ಗುಣರತ್ನಮಾಲ, ವಾದಿರಾಜ ಗುರುವರ ಚರಿತಾಮೃತಂ ಅಂತ. ಯಾವ ಎರಡರಲ್ಲಿ ಬಹುಶಃ ವಾದಿರಾಜ ಗುಣರತ್ನಮಾಲ ಅಂತ ನನಗನ್ನಿಸ್ತದೆ. ಅದರಲ್ಲಿ ಈ ಉಲ್ಲೇಖ ಬರ್ತದೆ, ಕನ್ನಡ ತಾತ್ಪರ್ಯ ನಿರ್ಣಯವನ್ನು ವಾದಿರಾಜರು ಯಾಕೆ ಬರೆದರು ಅಂತ. ಅಂದರೆ ಅವರ ತಂಗಿಯೋ ಅಥವಾ ಅಕ್ಕನೋ, ಪೂರ್ವಾಶ್ರಮದವರು, ಸರಿಯಾಗಿ ಗೊತ್ತಿಲ್ಲ ನನಗೆ, ಅಂತೂ ತಂಗಿ ಅಕ್ಕ ಅವರು ನನಗೆ ಮತ್ತೆ ತಾತ್ಪರ್ಯ ನಿರ್ಣಯ ಓದಲಿಕ್ಕೆ ನನಗಾಗೋದಿಲ್ಲ ಸಂಸ್ಕೃತ. ಆದರೆ ನೋಡ್ರಿ, ಸಂಸ್ಕೃತವನ್ನೂ ಅಷ್ಟು ಕಲಿತಾ ಇರಲಿಲ್ಲ ಆಗಿನ ಜನ, ಅಷ್ಟು ಹಠದಿಂದ ಆಗ್ರಹದಿಂದ ಸಂಸ್ಕೃತವನ್ನು ಕಲಿತಾ ಇರಲಿಲ್ಲವಂತೆ, ಅತಿ ಆಗ್ರಹದಿಂದ. ಮತ್ತು ತಾತ್ಪರ್ಯ ನಿರ್ಣಯ ಅದನ್ನು ಓದಲಿಕ್ಕಿಲ್ಲ, ಪಾರಾಯಣ ಮಾಡಬಾರದು, ಇದು ಮಾಡಬಾರದು ಅನ್ನೋದಕ್ಕಾಗಿ ನಮಗಾಗಿ ಕನ್ನಡದಲ್ಲಿ ಒಂದು ತಾತ್ಪರ್ಯ ನಿರ್ಣಯವನ್ನು ಬರೆದು ಕೊಡಿ ಅಂತ ಅವರು ಪ್ರಾರ್ಥನೆ ಮಾಡಿದ ಮೇಲೆ ಕನ್ನಡದಲ್ಲಿ ಅವರು ಬರೆದು ಕೊಟ್ರಂತೆ. ಅಂದಮೇಲೆ ವಾದಿರಾಜರ ಅಭಿಪ್ರಾಯ ಏನು? ತಾತ್ಪರ್ಯ ನಿರ್ಣಯ ನಾನು ವ್ಯಾಖ್ಯಾನ ಮಾಡಿದ್ದೀನಲ್ಲ, ಅದರಿಂದ ನೀನು ಅರ್ಥ ಮಾಡ್ಕೊ ಅಂತ ಹೇಳ್ಬೋದಾಗಿತ್ತಲ್ಲ ಅವರು. ವಾದಿರಾಜರು ಸಂಸ್ಕೃತದಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಎಲ್ಲಿ ಅರ್ಥವಾಗೋದಿಲ್ಲ, ನನ್ನ ವ್ಯಾಖ್ಯಾನ ಇದೆ, ಆ ವ್ಯಾಖ್ಯಾನವನ್ನು ನೋಡು, ಅಥವಾ ನೀನು ದಿವಸ ಬಾ, ನಾನು ಪಾಠ ಹೇಳ್ತೇನೆ. ಅಥವಾ ಅವರಿಗಾಗಿ ಯಾರೋ ಒಬ್ಬ ವಿದ್ವಾಂಸರನ್ನು ಪಾಠಕ್ಕಾಗಿ ನಿಯಮ ಮಾಡಬಹುದಾಗಿತ್ತಲ್ಲ. ಆದರೆ ವಾದಿರಾಜರು ಯಾವುದನ್ನು ಮಾಡದೆ ಕನ್ನಡದಲ್ಲಿ ಬರೆದು ಕೊಟ್ಟರು. ಅಥವಾ ಸರಳ ಸಂಸ್ಕೃತದಲ್ಲೂ ಬರೆದು ಕೊಡಲಿಲ್ಲ. ನೀವು ಸಂಶೋಧನೆ ಮಾಡ್ತಾ ಹೋದರೆ, ಇದೇ ನಿಜವಾಗಿ ಶೋಧನ ಅಂದರೆ, ಮಾಡ್ತಾ ಹೋದರೆ ಸರಳ ಸಂಸ್ಕೃತದಲ್ಲೂ ಬರೆದು ಕೊಡಲಿಲ್ಲ, ಕನ್ನಡದಲ್ಲಿ ಬರೆದು ಕೊಟ್ಟರು. ಇದನ್ನು ಓದು ತಾತ್ಪರ್ಯ ನಿರ್ಣಯ ಮತ್ತೆ ಮಾಡಿದ ಹಾಗಾಗ್ತದೆ. ರಾಘವೇಂದ್ರ ಸ್ವಾಮಿಗಳು ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಮಾಡಿದರು. ಅವಶ್ಯವಾಗಿ ಪಾರಾಯಣ ಮಾಡಿ, ಬೇಡ ಅಂತ ಅಂದಿಲ್ಲ. ರಾಘವೇಂದ್ರ ಸ್ವಾಮಿಗಳು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. 32 ಅಧ್ಯಾಯಗಳನ್ನು ಪಾರಾಯಣ ಮಾಡಿದರೆ ಏನು ಪುಣ್ಯ. ಅಷ್ಟು ಪುಣ್ಯ ಅಂದರೆ ಅದು ಶ್ರೀಮದಾಚಾರ್ಯ ಮಾಡಿದ್ದು, ಇದು ರಾಯರು ಮಾಡಿದ್ದು. ಸರ್ವಥ ತಾರತಮ್ಯವನ್ನು ಒಪ್ಪಿದವರು ನಾವೆಲ್ಲ. ಅಷ್ಟೆಲ್ಲ ಪುಣ್ಯ ಬರ್ತದೆ ಅಂತ ಸರ್ವಥ ನಮ್ಮ ಬಾಯಿಯಿಂದ ಹೇಳಲಿಕ್ಕೆ ಸರ್ವಥ ಸಾಧ್ಯವಿಲ್ಲ. ಯಾಕೆಂದರೆ ರಾಯರು ಶಾಪ ಕೊಟ್ಬಿಡ್ತಾರೆ, ಹಾಗೆ ನಾನೇನಾದರೂ ಹೇಳಿಬಿಟ್ರೆ ಈ ಕ್ಷಣದಲ್ಲಿ ಅನ್ನೋದಕ್ಕಾಗಿ ತಾತ್ಪರ್ಯ ನಿರ್ಣಯ ಪಾರಾಯಣದಿಂದ ಏನು ಪುಣ್ಯ ಬರ್ತದೆ, ಅವಶ್ಯವಾಗಿ ಯಥಾಯೋಗ್ಯವಾದ ಪುಣ್ಯ ಅದರಿಂದಲೂ ಬಂದೇ ಬರ್ತದೆ, ಸಂಗ್ರಹ ಅನ್ನೋದಕ್ಕಾಗಿ. ಹೀಗಾಗಿ ಯಾವುದು ಪಠನೆ ಮಾಡಬೇಕು ಅಂತ ಅನ್ನೋದಕ್ಕಾಗಿ ಜ್ಞಾನಿಗಳು ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಅವಶ್ಯವಾಗಿ ಮಾಡೋಣ. ಅದನ್ನು ಮಾಡೋದರಲ್ಲಿಯೇ ಕಾಲ ಕಳೆದು ಹೋಗ್ಬಿಡ್ತದೆ. ನಮಗೆ ಹೆಚ್ಚಿನದ್ದನ್ನು ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಅಲ್ಲದೇನೆ ಮಧ್ಯದಲ್ಲಿ ನೀವು ಒಂದು ಮಾತನ್ನು ಕೇಳಿದ್ರೆ, ಕರ್ಣ ಹೇಗೆ ಮಾಡ್ತಾ ಇದ್ರು ಯಶೋಧಾದೇವಿ? ಗಾಯಂತಿ ಮಧುಸೂದನಂ. ಆಗಿನ ಕಾಲದಲ್ಲಿ ಪ್ರಾಕೃತ ಭಾಷೆಯಲ್ಲಿ ಬರೆದ ಆ ಗಾನ ರೂಪವಾದ ಪದ್ಯಗಳಿಂದಲೋ ಪದಗಳಿಂದಲೇನೋ ಮತ್ತೆ ಕೃಷ್ಣನ ಮಹಿಮೆಯನ್ನು ಹೊಗಳ್ತಾ ಕೆಲಸವನ್ನು ಮಾಡ್ತಾ ಇದ್ಲು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅನ್ನೋದಕ್ಕಾಗಿ ಸ್ವಲ್ಪ ಹಿಂದೆ ಹೋದರೆ, ಸ್ವಲ್ಪ ಒಂದು ಜನರೇಷನ್ ಅಷ್ಟೇ, ನಮ್ಮ ತಂದೆಯನ್ನು ಕೇಳಿದ್ರು ಸಾಕು. ನಾವು ನಮ್ಮ ತಂದೆಯನ್ನು ಕೇಳಿದ್ರು ಸಾಕು, ಪಾರಾಯಣ ಮಾಡಿಸ್ತಾ ಇದ್ರ ನಮ್ಮ ತಾಯಿಯ ಕಡೆಯಿಂದ ನೀವು ಅಂತ ಹೇಳಿದ್ರೆ, ಇಲ್ಲಪ್ಪ ನಾವೇನು ಮಾಡಿಸ್ತಾ ಇರಲಿಲ್ಲ, ಮತ್ತು ನಿಮ್ಮ ಮನೆಯವ್ರು ಮಾಡಿದ ಹಾಗೆ ಜಪನೂ ಮಾಡ್ತಾ ಇರಲಿಲ್ಲ ಅಂತ ಅವ್ರು ಹೇಳಿಬಿಡ್ತಾರೆ. ಇಷ್ಟೆಲ್ಲ ಜಪನೂ ಅಲ್ಲ, ಇದನ್ನೂ ಅಲ್ಲ. ಯಾಕಂದ್ರೆ ಹೇಳ್ರಿ, ನೀವೆಲ್ಲ ಹಿರಿಯರು ಇದ್ದೀರಲ್ಲ, ಯಾರು ಮಾಡ್ತಾ ಇದ್ರು? ಯಾರೂ ಮಾಡ್ತಾ ಇರಲಿಲ್ಲ. ಭಗವದ್ಗೀತೆ ಕನ್ನಡದಲ್ಲಿ ಮನೆ ಕೆಲಸವೇ ನಿಜ. ಆದರೆ ಮನೆ ಕೆಲಸ ಮಾಡಬೇಕಾದ್ರೇನೆ ಆ ಭಾವನೆ ಏನು ಬರಬೇಕಲ್ಲ, ಆ ಭಾವನೆ ಇರಲೇಬೇಕು. ಅವಾಗೆಲ್ಲ ನಿಜವಾಗಿ ಅತಿಥಿಗಳು, ಅಭ್ಯಾಗತರು, ಮತ್ತು ಅವರಲ್ಲಿ ದೇವರು, ಮಾತೃದೇವೋಭವ, ಪಿತೃದೇವೋಭವ. ಧರ್ಮವ್ಯಾಧನ ಕಥೆಯನ್ನು ನೀವು ಕೇಳಿದ್ದೀರಲ್ಲ, ಏನು ಮಾಡ್ತಾ ಇದ್ದ ಅವನು? ಮಾಂಸ ಮಾರ್ತಾ ಇದ್ದ ಅವನು. ಅವನ ಹತ್ರ ಒಬ್ಬ ಬ್ರಾಹ್ಮಣನನ್ನು ಕಳಿಸ್ತಾರೆ, ನಿನಗೆ ಸರಿಯಾಗಿ ತತ್ವಜ್ಞಾನ ಆಗಿಲ್ಲ, ಧರ್ಮವ್ಯಾಧನ ಹತ್ರ ಹೋಗು, ಅವನು ಉಪದೇಶ ಮಾಡ್ತಾನೆ ಅಂತ. ಅವನು ಹೋದರೆ ಅವನು ಪ್ರಚಂಡ, ಅವನು ಮಹಾನುಭಾವ, ಮಾಂಸ ಮಾರ್ತಾ ಇದ್ದಾನಂತೆ. ಮಾರ್ಕೆಟಲ್ಲಿ ಮಾಂಸ ಮಾರ್ತಾ ಇದ್ದಾನೆ. ಅಲ್ಲೋ, ನಿನ್ನ ಹತ್ರ ಕಳಿಸಿದ್ದಾರೆ ಮತ್ತು ತತ್ವ ಕೇಳು ಅಂತ. ಮಾಂಸ ಮಾರೋ, ನೀನು ಶಾಸ್ತ್ರ ಓದಿದ್ದೀನಿ, ನಿನಗೇನು ಶಾಸ್ತ್ರಜ್ಞಾನ ಇದೆ ಅಂದರೆ ಅವನು, ಸ್ವಾಮಿ ನೀವು ಅಲ್ಲೇ ಇರಿ, ಒಳಗಡೆ ಬರಬೇಡ್ರಿ, ಇಲ್ಲೆಲ್ಲ ಮೈಲಿಗೆ, ಇಲ್ಲಿ ಪ್ರವೇಶ ಮಾಡಬೇಡ್ರಿ ಅಂತ ಹೇಳಿ ಅವನು ಹೊರಗೆ ಬಂದು ಸ್ನಾನವನ್ನು ಮಾಡಿ ಶುದ್ಧನಾಗಿ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನಂತೆ. ನನಗೆ ಜ್ಞಾನ ಹೇಗೆ ಬಂತು ಅಂತ ನೀವು ಕೇಳಿದಿರಲ್ಲ, ನಾ ಎಲ್ಲೂ ಓದ್ಲಿಕ್ಕೆ ಹೋಗಲಿಲ್ಲ ಅಂತ ಹೇಳಿ ತನ್ನ ಮನೆಯಲ್ಲಿ ಹೋಗಿ ತಂದೆ ತಾಯಿಗಳ ಸೇವೆ ಮಾಡೋದಕ್ಕಾಗಿ ಪ್ರಶಸ್ತವಾದ ವಾತಾವರಣದಲ್ಲಿ ಆ ತಂದೆ ತಾಯಿಗಳನ್ನು ಇಟ್ಟಿದ್ದಂತೆ. ವೃದ್ಧರಾದ ತಂದೆ ತಾಯಿಗಳ ಸೇವೆ ಮಾಡ್ತೇನೆ, ಮಾರೋದು ನನ್ನ ವ್ಯಾಪಾರ, ಹಿಂಸೆ ಮಾಡೋದು ನನ್ನ ವ್ಯಾಪಾರ ಅಲ್ಲ. ಹಿಂಸೆ ಮಾಡೋದು ಬೇಡರ ವ್ಯಾಪಾರ. ಅವ್ರ ಪಾಪ ಅಲ್ಲ ಅದು. ಮತ್ತೆ ಬೇಡರು ಹಿಂಸೆ ಮಾಡಿದರೆ ಪಾಪ ಅಲ್ಲ, ಮಾಡಿದರೆ ಇವನ್ ಪಾಪ ಅಲ್ಲ ಅನ್ನೋದಕ್ಕಾಗಿ ನನ್ನ ವ್ಯಾಪಾರ ಅನ್ನೋದಕ್ಕಾಗಿ ನಾನು ಮಾಡ್ತಾ ಇದ್ದೇನೆ. ಕೇವಲ ತಂದೆ ತಾಯಿಗಳ ಸೇವೆ ಮಾಡೋದಕ್ಕಾಗಿ ತಂದೆ ತಾಯಿಗಳು ಏನು ತಿಳ್ಕೊಂಡಿದ್ರಲ್ಲ ಅದನ್ನು ನಾನು ಶ್ರವಣ ಮಾಡ್ತಾ ಇದ್ದೆ. ಈ ಕೇಳಿದ್ವಲ್ಲ, ಸಂಕ್ಷೇಪತ ಶೃಣು,
ಕಾಲದ್ವಯೇಪಿ ದ್ವಿತಯೇಪಿ ಭಕ್ತ್ಯ, ಎರಡೂ 10 ತಂದೆ ತಾಯಿಗಳಿಂದ ತಂದೆಯಿಂದ ತತ್ವವನ್ನು ಕೇಳಬೇಕಂತೆ. ಹೀಗಾಗಿ ತಂದೆ ಮಾಡಿದ ಉಪದೇಶವನ್ನು ನಾನು ಕೇಳಿದ್ದೇನೆ, ಇಷ್ಟು ಜ್ಞಾನ ನನಗೆ ಬಂದಿದೆ. ಎಷ್ಟು ಜ್ಞಾನ ಅಂದರೆ 4 ವೇದಗಳನ್ನು ಅಧ್ಯಯನ ಮಾಡಿದ ಕೌಶಿಕ ಎಂಬ ಬ್ರಾಹ್ಮಣನಿಗೂ ಕೆಲವು ತತ್ವ ರಹಸ್ಯಗಳು ಗೊತ್ತಿಲ್ಲ. ಅಂಥ ತತ್ವ ರಹಸ್ಯಗಳ ಜ್ಞಾನ ಮಾಂಸ ಮಾರುವ ಒಬ್ಬ ಧರ್ಮವ್ಯಾಧನಿಗೆ ಇದೆ ಅಂತೆ. ನೋಡ್ರಿ, ಶ್ರವಣ ಅಂತ ಅಂದರೆ ಜ್ಞಾನ ಬರೋದಿಲ್ಲ ಅಂತ ಹೇಗೆ ತಿಳ್ಕೊಂಡಿದ್ದೀರಿ? ಕೆಲವು ಕಡೆಗೆ ನಮ್ಗಿಂತಲೂ ಹೆಚ್ಚು ತಿಳಿದವರು ಇರ್ತಾರೆ. ನಾವಿಷ್ಟೆಲ್ಲ ಶಾಸ್ತ್ರ ಓದಿರ್ತೇವೆ, ಆದರೆ ಶ್ರವಣದಿಂದ ಭಾರೀ ಜ್ಞಾನ ಸಂಪಾದನೆ ಆಗ್ತದೆ, ಭಾರೀ ಜ್ಞಾನ ಸಂಪಾದನೆ ಆಗ್ತದೆ, ಲಕ್ಷ ಕೊಟ್ಟು ಶ್ರವಣ ಮಾಡಿದರೆ ಅನ್ನೋದಕ್ಕೆ. ಶ್ರವಣ ಅಂದರೆ ಸರ್ವಥಾ ಕಡಿಮೆಯದ್ದು ಅಂತನ್ನೋ ಭಾವನೆ ಮೊದಲಿಗೆ ತೆಗೆದುಹಾಕಿಬಿಡ್ಬೇಕು. ಶ್ರವಣ ಕಡಿಮೆಯದ್ದಲ್ಲ, ಶ್ರವಣದಿಂದಲೂ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬಹುದು. ಆ ಅಧಿಕಾರದಲ್ಲಿ, ಆ ಮಿತಿಯಲ್ಲಿ ನಾವಿದ್ದುಕೊಂಡು ಅವಶ್ಯವಾಗಿ ತತ್ವಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಭಗವಂತನಲ್ಲಿ ಮಾಹಾತ್ಮ್ಯ ಜ್ಞಾನ, ಭಗವಂತನಲ್ಲಿ ಸ್ನೇಹ, ಭಗವಂತನಲ್ಲಿ ಭಕ್ತಿಯನ್ನು ಬೆಳೆಸಿಕೊಂಡು ಅವಶ್ಯವಾಗಿ ಮುಕ್ತಿಯನ್ನು ಪಡಿಬಹುದು ಅಂತನ್ನೋದನ್ನು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಬಹಳ ಸ್ವಚ್ಛವಾಗಿ ತಿಳಿಸಿಕೊಟ್ಟಿದ್ದಾರೆ. ಇದು ಸ್ತ್ರೀಯರು ಅಧ್ಯಯನ ಮಾಡುವ ಪ್ರಕಾರ, ಅಧ್ಯಯನ ಮಾಡುವ ನಿಯಮ ಅಂತನ್ನೋದನ್ನು ತಿಳಿಸಿದ್ದಾರೆ.